ಆತ್ಮೀಯರೇ, ಇಂದಿನ ವಿಷಯ ಡಾಕ್ಟರ್ ಆನಿ ಬೆಸೆಂಟ್. ಡಾಕ್ಟರ್ ಆನಿ ಬೆಸೆಂಟ್ ಅವರು ಥಿಯಾಸಫಿ ಒಂದೇ ಸೀಮಿತವಾಗಿಲ್ಲ, ಪ್ರಪಂಚಕ್ಕೆ ಎಲ್ಲ ಚಿರಪರಿಚಿತರಾಗಿದ್ದಾರೆ. ಅದರ ಬಗ್ಗೆ ಸಂಕ್ಷಿಪ್ತ ವಿಷಯವನ್ನು ಸಂಗ್ರಹಿಸಿ ನಾನನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಅಂದರೆ ಥಿಯಾಸಫಿ ಅಂದರೆ ಆನಿ ಬೆಸೆಂಟ್, ಆನಿ ಬೆಸೆಂಟ್ ಅಂದರೆ ಥಿಯಾಸಫಿ. ಥಿಯಾಸಫಿ ಆನಿ ಬೆಸೆಂಟು ಇನ್ನೊಂದು ರೀತಿಯಲ್ಲಿ ಹೇಳಬಾದ್ರೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ನಾವು ಹೇಳ್ಬೋದು. ಆದರೆ ಅವರು ಕೊಟ್ಟಿರೋ ಅಮೂಲ್ಯವಾದ ನಮ್ಮ ಭಾರತಕ್ಕೆ, ವಿಶ್ವಕ್ಕೆ ನಾವು ಊಹಿಸಲಾದಷ್ಟು ಸೇವೆಯನ್ನು ಮಾಡಿದ್ದಾರೆ. ಅಂದರೆ ಆನಿ ಬೆಸೆಂಟನ್ನು ನಾವು ಯಾಕೆ ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಭಾರತೀಯರಾಗಿ ನಮ್ಮ ಆಧ್ಯಾತ್ಮಿಕ, ಸಮಾಜ ಸುಧಾರಣೆ, ವಿದ್ಯಾಭ್ಯಾಸ, ಯೂನಿವರ್ಸಲ್ ಬ್ರದರ್ಹುಡ್ ಇದಕ್ಕೆಲ್ಲ ಮೂಲ ಪುರುಷರಾಗಿದ್ದಾರೆ. ಅದರಿಂದ ಅವರು ನಮ್ಮ ಭಾರತಕ್ಕೆ ಕೊಟ್ಟ ವಿದ್ಯಾಭ್ಯಾಸದ ಬಗ್ಗೆ, ಸಂಸ್ಕೃತದ ಬಗ್ಗೆ, ವಿದ್ಯಾಸಂಸ್ಥೆಗಳ ಸ್ಥಾಪನೆ ಮಾಡಿದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೋಬೇಕಾದ ತುಂಬಾ ಅವಶ್ಯಕತೆ ಇದೆ. ಅವರು ಹೇಳೋ ಒಂದೊಂದು ವಿಷಯನೂ ಅವ್ರನ್ನ ಡೈಮಂಡ್ ಸೋಲ್ ಅಂತ ಒಂದು ಕರಿತೀವಿ. ಡೈಮಂಡ್ ಅಂದ್ರೆ ವಜ್ರದ ಆತ್ಮ. ಅಂದ್ರೆ ಯಾವ ರೀತಿ ಆದರೂ ನಾವು ಯಾವ ಭಾವನೆಯಲ್ಲಿ ಆ ಥರ ರಿಫ್ಲೆಕ್ಷನ್ ಅವ್ರು ಮಾಡ್ತಾ ಇದ್ರು. ಅವರು ಕೊಟ್ಟಿರೋ ಮೊದಲನೇ ಕೊಡುಗೆ ಅಂದ್ರೆ ರಿಗಾರ್ಡಿಂಗ್ ಎಜುಕೇಶನ್. ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ. ಯಾವುದೇ ಮನುಷ್ಯನಾಗ್ಲಿ ಆಕಾರದಲ್ಲಿ ಬೆಳವಣಿಗೆಗಿಂತ, ಆರೋಗ್ಯದ ಬೆಳವಣಿಗೆಗಿಂತ ಬುದ್ಧಿಮಟ್ಟದಲ್ಲಿ ಬೆಳವಣಿಗೆ ಅತ್ಯಂತ ಮುಖ್ಯವಾದದ್ದು. ಅಂತ ವಿದ್ಯಾಭ್ಯಾಸನ ನಮ್ಮ ಭಾರತೀಯರಿಗೆ ಸಂಸ್ಕೃತ ಪರಿಚಯ, ಮೂಢನಂಬಿಕೆಗೆ ನಿವಾರಣೆಗೆ ತುಂಬಾನೇ ಶ್ರಮ ವಹಿಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯಕ್ಕೂ ತುಂಬಾನೇ ಸೇವೆ ಮಾಡಿದ್ದಾರೆ. ಅಂಥವರ ವಿಷಯ ನಾವು ತಿಳ್ಕೋಬೇಕಾದ್ರು ಎಲ್ಲ ಭಾರತೀಯರಿಗೂ ಒಂದು ನಿಜವಾದ ಜ್ಞಾನವನ್ನು ಇರಬೇಕು. ಆದರೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಜುಕೇಶನ್ ಈಸ್ ಫಾರ್ ಲೈಫ್ ಅಂತ ಹೇಳಿದ್ರು. ಎಜುಕೇಶನ್ ಈಸ್ ಫಾರ್ ಲೈಫ್. ಜೀವನದಲ್ಲಿ ನಮಗೆ ಮಾನವರಿಗಾಗಲಿ ಯಾರಿಗೆ ಆಗಲಿ ಎಲ್ಲೇ ಇದ್ರೂ ವಿದ್ಯಾಭ್ಯಾಸ ತುಂಬಾ ಮುಖ್ಯವಾದದ್ದು. ವಿದ್ಯಾಭ್ಯಾಸದಿಂದ ನಮಗೆ ವಿಕಾಸವನ್ನು ಆಗುತ್ತದೆ. ಯಾವ ರೀತಿ ಬೇಕು ವಿದ್ಯಾಭ್ಯಾಸ, ಎಜುಕೇಶನ್ ಯಾವ ಥರ ಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ಜೀವನ ಅಂದರೆ ಎಷ್ಟು ವರ್ಷ, 1000 ವರ್ಷ ಬದುಕೋದು ಮುಖ್ಯವಲ್ಲ, ಜ್ಞಾನಾರ್ಜನೆ, ಅನುಷ್ಠಾನ ತುಂಬಾ ಮುಖ್ಯವಾದ. ಅದರಿಂದ ಎಜುಕೇಶನ್ ಫಾರ್ ಲೈಫ್ ಅಂತ ಹೇಳಿದ್ರೆ, ಅಂದರೆ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾಗಿರೋದು ಮೊದಲನೇ ಆಸ್ತಿ ಅಂದರೆ, ನಿಜವಾದ ಆಸ್ತಿ ಅಂದರೆ ಎಜುಕೇಶನ್. ಎಜುಕೇಶನ್ ಬಗ್ಗೆ ಅವರು ತುಂಬಾನೇ ನಮ್ಮ ಭಾರತೀಯರಿಗೆ ತುಂಬಾನೇ ವಿದ್ಯಾಭ್ಯಾಸವನ್ನು ಒದಗಿಸಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಲೈಫ್ ಈಸ್ ಫಾರ್ ಲವ್ ಅಂತ ಹೇಳ್ತಾರೆ. ಲೈಫ್ ಈಸ್ ಫಾರ್ ಲವ್ ಅಂದ್ರೆ ಪ್ರೀತಿ ಅನ್ನೋದು, ಜೀವನ ಅನ್ನೋದು ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಲ್ಲ, ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ, ಅಂದ್ರೆ ಲವ್ ಅನ್ನೋದು ಒಂದು ಪದ ಹೇಳ್ತಾರೆ. ಲವ್ ಅಂದ್ರೆ ಪ್ರೇಮ, ಪ್ರೀತಿ, ಸಹನೆ, ಕರುಣೆ, ಈ ರೀತಿ ಸದ್ಗುಣಗಳಿಂದ ಬೆಳೆದವರು ಆನಿ ಬೆಸೆಂಟ್. ಲವ್ ಅಂದ್ರೆ ನೋಡಿ, ನಮ್ಮ ಒಂದು ಕುಟುಂಬದ ಪ್ರೀತಿ ಪ್ರೇಮ ಅಲ್ಲ, ದೇಶದ ಪ್ರೇಮ ಅಲ್ಲ, ವಿಶ್ವದ ಪ್ರೇಮವನ್ನು ಸಾರಿದವರು ಮಹಾತ್ಮರಾದ ನಮ್ಮ ಆನಿ ಬೆಸೆಂಟ್. ಅವರೇನ್ ಹೇಳ್ತಂದ್ರೆ, ಪ್ರೀತಿ ಪ್ರೇಮ ಅನ್ನೋದು ಯಾವುದೇ ಒಂದು ಕುಟುಂಬಕ್ಕಲ್ಲ, ವಿಶ್ವಕ್ಕೆ ಸಂಬಂಧ. ಅದೊಂದೇ ಅಲ್ಲ, ಅವರಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಗಿಡ ಮರಗಳಲ್ಲೂ, ಪಶು ಪಕ್ಷಿಗಳಲ್ಲೂ, ಎಲ್ಲದರಲ್ಲೂ ಅವರು ಪ್ರೇಮವನ್ನು, ಚೈತನ್ಯವನ್ನು ಕಂಡ ಮಹಾಪುರುಷರು. ಆದ್ದರಿಂದ ಆನಿ ಬೆಸೆಂಟು ಅವರ ಒಂದೊಂದು ಹೆಜ್ಜೆಯು, ಒಂದೊಂದು ಇದು ನಮಗೆ ಒಂದು ಮಾರ್ಗಸೂಚಿಯಾಗಿದೆ. ಇದನ್ನೆಂದರೆ ವಿದ್ಯಾಭ್ಯಾಸದ ಬಗ್ಗೆ ತುಂಬಾನೇ ನಮ್ಮ ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತವನ್ನು ಕಲಿತು ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಕಠಿಣವಾದ ಪದಗಳು, ಮೂಢಾಚಾರದ ವಿರುದ್ಧ ಹೋರಾಡಿ ನಮ್ಮ ಸಂಪ್ರದಾಯದ ಬಗ್ಗೆ ಸಂಕ್ಷಿಪ್ತವಾಗಿ ವೈಜ್ಞಾನಿಕವಾಗಿ ವಿವರಣೆ ಕೊಟ್ಟದವರು ಅವಂತ ಆನಿ ಬೆಸೆಂಟ್. ಅದೊಂದೇ ಅಲ್ಲ, ಅವರು ಅಕ್ಟೋಬರ್ 1ನೇ ತಾರೀಕು ಜನ್ಮವನ್ನು ತಿಳಿದರು. ನೋಡಿ,
ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿ ಹುಟ್ಟಿದ, ಅದಕ್ಕೆ ಮುಂಚೆನೆ ಅವರು ಒಂದು ದಿನ ಮುಂಚಿತವಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ, ಸಂಸ್ಕಾರ, ಸಮಾಜ ಸುಧಾರಣೆಗೆ ಮಾಡಿದ ತುಂಬಾ ಮಹನೀಯರು ಅಂತ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ನಮ್ಮ ಧರ್ಮ. ಆದ್ರಿಂದ ಇವಾಗ ಏನ್ ಹೇಳಿದ್ರಿ, ಎಜುಕೇಶನ್ ಈಸ್ ಫಾರ್ ಲೈಫ್, ಲೈಫ್ ಈಸ್ ಫಾರ್ ಲವ್ ಅಂತಾರೆ. ಇನ್ನೊಂದು ಸ್ಟಾರ್ ಏನ್ ಹೇಳ್ತಾರೆ ಅಂದ್ರೆ ಲವ್ ಈಸ್ ಫಾರ್ ಹ್ಯುಮ್ಯಾನಿಟಿ. ಲವ್ ಅಂದ್ರೆ ಪ್ರೀತಿ, ಪ್ರೇಮ ಅಂತ ಹೇಳ್ತಾರೆ. ಆದರೆ ನಿಜವಾದ ಪ್ರೇಮ ಅಂದ್ರೆ ಮಾನವೀಯತೆ. ಮಾನವೀಯತೆ ಅಂದ್ರೆ ಏನು? ಮಾನವೀಯತೆ ಅಂದ್ರೆ ದೈವಿ ಗುಣಗಳು ಇರಬೇಕು. ದೈವಿ ಗುಣಗಳು ಅಂದ್ರೆ ದಯೆ, ಕರುಣೆ, ಅನುಕಂಪ, ಪ್ರೇಮ, ಸೇವೆ. ಇದಕ್ಕೆ ನಮ್ಮ ಪ್ರೀತಿ ಪ್ರೇಮ ಬಂದು ಸ್ವಾರ್ಥದಿಂದ ಇರಬಾರದು, ನಿಸ್ವಾರ್ಥದಿಂದ ಇರಬೇಕು. ಅದರಿಂದ ಲವ್ ಈಸ್ ಫಾರ್ ಹ್ಯುಮ್ಯಾನಿಟಿ ಅಂದ್ರೆ ಮಾನವೀಯತೆಗೆ ಎಲ್ಲರಿಗೂ ನಾವು ಸಹಾಯ ಮಾಡೋದು, ಅನುಕಂಪ ಮಾಡೋದು ಇರಬೇಕು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಹ್ಯುಮ್ಯಾನಿಟಿ ಈಸ್ ಫಾರ್ ಸ್ಪಿರಿಚುಯಾಲಿಟಿ. ಹ್ಯುಮ್ಯಾನಿಟಿ ಈಸ್ ಫಾರ್ ಸ್ಪಿರಿಚುಯಾಲಿಟಿ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಏನಿದ್ರೆ ಜ್ಞಾನಾರ್ಜನೆ ಒಂದರಿಂದ ನಾವು ಏನನ್ನೂ ಸಾಧನೆ ಮಾಡೋಕ್ಕಲ್ಲ. ಜ್ಞಾನಾರ್ಜನೆಯಿಂದ ಆರ್ಥಿಕತೆ, ಅನುಕೂಲಗಳು ಇವೆಲ್ಲ ನಾವು ಅನುಕೂಲ ಆದರೆ ಮನಸ್ಸಿನ ನೆಮ್ಮದಿ, ಶಾಂತಿ ಇವೆಲ್ಲ ತುಂಬಾ ದೂರವಾಗಿದೆ. ಜ್ಞಾನಾರ್ಜನೆ ಒಂದೇ ಇಲ್ಲ. ಇದಕ್ಕೆ ಮೂಲ ಕಾರಣ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಹ್ಯುಮ್ಯಾನಿಟಿ ಈಸ್ ಫಾರ್ ಸ್ಪಿರಿಚುಯಾಲಿಟಿ ಅಂದ್ರೆ ಮಾನವೀಯತೆಯ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಜೀವನ ತುಂಬಾ ಮುಖ್ಯವಾದದ್ದು. ನೋಡಿ, ಈಗಿನ ಕಾಲದಲ್ಲಿ ಮೆಟೀರಿಯಲ್ ಥಿಂಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮನುಷ್ಯನ ಆಕರ್ಷಣೆ, ವಸ್ತುಗಳ ವೈಭವಗಳಿಂದ ಜೀವನ ಕೊಡುಗೆ. ಆದರೆ ಮನಃಶಾಂತಿ ಇಲ್ಲ. ಅದರಿಂದ ಸಮರಸತೆ ಇಲ್ಲ, ದ್ವೇಷ, ಅಸೂಯೆ ಇದರಿಂದ. ಆದ್ದರಿಂದ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸದಿಂದ ನಮ್ಮಲ್ಲಿ ಪ್ರೇಮ ಅನ್ನೋದು ಪ್ರೇಮವನ್ನು ನಾವು ಪಡೆಯಬೇಕು. ಪ್ರೇಮದಿಂದ ಮಾನವೀಯತೆ ಕಲಿತು ಮಾನವೀಯತೆಯಿಂದ ಅಧ್ಯಾತ್ಮದ ಕಡೆಗೆ ಅಂದ್ರೆ ಸ್ಪಿರಿಚುಯಾಲಿಟಿ ಅನ್ನೋದು ತುಂಬಾ ಮುಖ್ಯವಾದದ್ದು. ಸ್ಪಿರಿಚುಯಾಲಿಟಿ ಈಸ್ ಫಾರ್ ದಿ ವರ್ಲ್ಡ್ ಅಂದ್ರೆ ಈ ಸ್ಪಿರಿಚುಯಾಲಿಟಿ, ಅಧ್ಯಾತ್ಮಿಕತೆ ಯಾರಿಗೆ ಬೇಕು? ಒಬ್ಬರಿಗೆ ಅಲ್ಲ, ಪ್ರಪಂಚಕ್ಕೆಲ್ಲ ಬೇಕು. ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಎಂದರೆ ಯಾವುದೇ ಯುದ್ಧಗಳಾಗಲಿ, ಗಲಭೆಗಳಾಗಲಿ, ಗಲಾಟೆಗಳಾಗಲಿ ಯಾವುದೂ ದೊರೆಯುವುದಿಲ್ಲ. ಆದ್ದರಿಂದ ಅಂದ್ರೆ ನಮ್ಮ ವಿದ್ಯಾಭ್ಯಾಸ ಪ್ರೇಮದಿಂದ ಇರಬೇಕು, ಮಾನವೀಯತೆಯಿಂದ ಇರಬೇಕು, ಆಮೇಲೆ ಆಧ್ಯಾತ್ಮಿಕತೆಯಿಂದ ಇರಬೇಕು. ಆವಾಗ ಏನಾಗತ್ತಂದ್ರೆ ಸ್ಪಿರಿಚುಯಾಲಿಟಿ ಫಾರ್ ದಿ ವರ್ಲ್ಡ್, ವರ್ಲ್ಡ್ ಈಸ್ ಫಾರ್ ವಿಲ್ ಅಂದ್ರೆ ಪ್ರಪಂಚ ಶಾಂತಿ, ಸಮಾಧಾನ, ಸಹೋದರ ಭಾವ, ಮಾನವೀಯತೆ, ಅನುಕಂಪ, ಕರುಣೆ ಇವೆಲ್ಲ ಇರಬೇಕಾದ್ರೆ ನಮ್ಮಲ್ಲಿ ಆಧ್ಯಾತ್ಮಿಕ ಇರಬೇಕು. ಆ ರೀತಿ ಇದ್ರೆ ಪ್ರಪಂಚಕ್ಕೆ ನಾವು ಹೇಳುವ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋ ವಿಷಯಕ್ಕೆ ತುಂಬಾ ಅರ್ಥಗರ್ಭಿತ. ಆದರೆ ಈಗಿನ ಕಾಲದಲ್ಲಿ ಸಮಸ್ಯೆಗಳಿಗೆ ಕಾರಣ ಆತ್ಮೀಯತೆ ಅನುಭವ ಬೇಕಾಗತ್ತೆ. ಅದರಿಂದ ಸಹೋದರ ಭಾವ ಬರಬೇಕಾದ್ರೆ ಮಾನವೀಯತೆ, ಪ್ರೀತಿ, ಪ್ರೇಮ, ಸಹನೆ, ಕರುಣ ಇರಬೇಕು. ಆದ್ದರಿಂದ ಭಿನ್ನಾಭಿಪ್ರಾಯಗಳಿದ್ರೆ ನಾವು ಪ್ರಪಂಚ ಶಾಂತಿಯಿಂದ ಇರ್ತಾರೆ. ಆದರೆ ಮೇಡಮ್ ಆನಿ ಬೆಸೆಂಟ್ ಅಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ನೀವು ನಮಗೆ ಎಲ್ಲರೂ ಅಕ್ಟೋಬರ್ 1ನೇ ತಾರೀಕು ಆನಿ ಬೆಸೆಂಟ್ ಜಯಂತಿ ಮಾಡ್ತಾರೆ. ಆದರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ವೆನ್ ಡಿವಿನಿಟಿ ಬ್ಲೋಸಮ್ ಇನ್ ಯುವರ್ ಹಾರ್ಟ್, ದಟ್ ಈಸ್ ಮೈ ಬರ್ತ್ಡೇ. ಅವ್ರು ಹೇಳ್ತಾರೆ ನಿಮ್ಮಲ್ಲಿ ನನ್ನ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ಬೇಕು ಅಂತಿದ್ರೆ ಸಂತೋಷ. ಆದರೆ ನಿಮ್ಮಲ್ಲಿ ಡಿವಿನಿಟಿ, ದೈವಿ ಗುಣಗಳು ಬೆಳೆಯಬೇಕು. ಡಿವಿನಿಟಿ ಅಂದ್ರೆ ಮಾನವೀಯತೆ, ದೈವಿ ಗುಣಗಳು, ದೈವಿ ಗುಣ ಸಹನೆ, ಅನುಕಂಪ, ಪ್ರೇಮ ಅದನ್ನ ಮಾಡಿದ್ರೆ ನನ್ನ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಂತ ಮಹಾತ್ಮೆ ಆನಿ ಬೆಸೆಂಟ್ ಅವರು. ಆದ್ರೆ ಅವ್ರು ಏನ್ ಹೇಳ್ತಾರೆ ನೋಡಿ, ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಬೇರೆಯವರ ಸುಖಕ್ಕಾಗಿ ತ್ಯಾಗ ಮಾಡ್ತಾ ಇದ್ರು. ಅವ್ರು ಹೇಳ್ತಾರೆ ಇನ್ನೊಂದು ಹ್ಯಾಪಿನೆಸ್ ಅಂತ ಪದ ಇದೆ. ಹ್ಯಾಪಿನೆಸ್ ಅಂತ ಹೇಳಿದ್ರೆ ನಮ್ಮಷ್ಟು ನಮ್ಮ ದೇಹಕ್ಕೆ ಸಂಬಂಧಪಟ್ಟ, ನಮ್ಮ ಮನಸ್ಸಿನಿಗೆ ಸಂಬಂಧಪಟ್ಟ ನಿಜವಾದ ಸಂತೋಷ ಅಲ್ಲ. ಹ್ಯಾಪಿನೆಸ್ ಆಫ್ ಅದರ್ಸ್ ಈಸ್ ಅವರ್ ರಿಯಲ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಆಫ್ ದಿ ಅದರ್ಸ್ ಈಸ್ ಅವರ್ ರಿಯಲ್. ನಿಜವಾದ ಸಂತೋಷ, ಆನಂದ ಯಾವಾಗ ಪಡಿತೀರಿ? ಸೇವೆ, ತ್ಯಾಗ, ಸಾಕ್ರಿಫೈಸ್ ಅಂಡ್ ಸರ್ವಿಸ್, ದ ಸ್ಪಿರಿಚುಯಾಲಿಟಿ. ಇದು ಈ ರೀತಿ ಇದ್ರೆ ನಮಗೆ ನಿಜವಾದ ಆತ್ಮೀಯ ಆನಂದ ಪಡೆಯ. ಅಂದ್ರೆ ಅವ್ರು ಹೇಳ್ತಾರೆ ಜಾಯ್ಸ್ ಲಿವ್ ಇನ್ ಗಿವಿಂಗ್ ಅಂಡ್ ನಾಟ್ ಯೆಟ್ ಟೇಕಿಂಗ್. ಅಂದ್ರೆ ಜಾಯ್ಸ್ ಲೈಸ್ ಇನ್ ಗಿವಿಂಗ್ ನಾಟ್ ಇನ್ ಟೇಕಿಂಗ್. ಅಂದ್ರೆ ಏನಾಗುತ್ತೆ ಅಂದ್ರೆ ಮನುಷ್ಯ
ಆನಂದ ಪಡಿಬೇಕಾದ್ರೆ, ಸಂತೋಷ ಪಡಿಬೇಕೆ ಯಾವಾಗ ದಾನ ಧರ್ಮ ಅಂತ ಅದ್ ಮಾಡ್ತಾರೋ ಆವಾಗ ನಿಜವಾದ ಸಂತೋಷ ಬರುತ್ತೆ. ನಾವು ಪಡೆಯುವುದರಿಂದ ಯಾವ್ದಾದ್ರು ಸಂತೋಷ ಅಲ್ಲ. ವೇರ್ ಸೆಲ್ಫ್ ಸಾಕ್ರಿಫೈಸ್ ಈಸ್ ಫೌಂಡ್, ವೇರ್ ಸೆಲ್ಫ್ ಸಾಕ್ರಿಫೈಸ್ ಫೌಂಡ್ ಅಂದ್ರೆ ನಾವು ಕೊಡಬೇಕು, ಅದರಲ್ಲಿ ನಮ್ಮ ಸೆಲ್ಫ್ ಅಂದ್ರೆ ನಮ್ಮ ಸ್ವಾರ್ಥತೆ ತ್ಯಾಗ ಮಾಡಬೇಕು. ಸ್ವಾರ್ಥತೆ ಅಂತ ಹೇಳಿದ್ರೆ ಯಾವುದೋ ಒಂದು ಬಹುಮಾನಕ್ಕೋ ಒಂದು ಪ್ರಚಾರಕ್ಕೋ ಮಾಡಿದ್ರೆ ಅದು ನಿಜವಾದ ಸಾಕ್ರಿಫೈಸ್ ಅಲ್ಲ. ದೇರ್ ಈಸ್ ಆಲ್ಸೋ ರಿಲೇಷನ್ ಅಂಡ್ ಸಿವಿಲೈಸೇಷನ್ ದಟ್ ಕ್ಯಾನ್ ಎಂಡ್ಯೂರ್. ಈ ರೀತಿ ಇದ್ರೆ ಸಿವಿಲೈಸೇಷನ್ ಅಂತ ನಮ್ಮ ನಾಗರಿಕತೆ ಸಂಸ್ಕೃತಿ ತುಂಬಾ ಸೊಗಸಾಗಿರುತ್ತದೆ ಅಂತ ಅವ್ರು ಹೇಳ್ತಾರೆ. ಲಂಡನ್ ನಗರದಲ್ಲಿ 1847 ಅಕ್ಟೋಬರ್ 1 ಸಂಜೆ 5:39 ಒಂದು ಮಧ್ಯಮ ವರ್ಗ ಕುಟುಂಬದ ವಿಲಿಯಂ ಪೇಜ್ವುಡ್ ಎಮಿಲಿ ವುಡ್ ಅವರಿಗೆ ಜನಿಸಿದ ಮುದ್ದು ಮಗುವಿಗೆ ಅನಿ ಎಂದು ಹೆಸರಿಟ್ಟರು. ಇವರು ಲಂಡನ್ ನಲ್ಲಿ ಹುಟ್ಟಿದರು. 1847 ವಿಲಿಯಂ ಪೇಜ್ವುಡ್ ಅಂಡ್ ಎಮಿಲಿ ವುಡ್ ಅಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡ್ತಾರೆ. ಅವರು ಏನ್ ನಾಮಕರಣ ಮಾಡ್ತಾರೆ ಅಂತೆ, ಅನಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ANNIE ಅಂತ ಹೇಳ್ತೀವಿ. ನಾವು ಇನ್ನೊಂದ್ ತರ ಉಚ್ಚಾರಣೆ ಮಾಡೋದು ಹನಿ ಅಂತಾನು ಕರೀಬಹುದು, HONEY ಹನಿ ಅಂತ. ಅಂದ್ರೆ ಹನಿ ಅಂಡ್ ಹನಿ ನೋಡಿ ಯಾವ ರೀತಿ ರೈಮಿಂಗ್ ವರ್ಡ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಜವಾಗ್ಲೂ ಒಂದು ಜೇನುಹುಳ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಪ್ರಕೃತಿಯ ಎಲ್ಲಾ ಹೂಗಳನ್ನು ಮಕರಂದವನ್ನು ಸೇಕರಣೆ ಮಾಡಿ ಆರೋಗ್ಯಕರವಾದ ಒಂದು ಜೇನುತುಪ್ಪವನ್ನು ನಮಗೆ ಕೊಡುತ್ತೆ. ಆರೋಗ್ಯಕ್ಕಾಗಿ, ಇಮ್ಯುನಿಟಿಗಾಗಿ. ಆ ತರ ಆನಿ ಬೆಸೆಂಟ್ ಅವ್ರ ಹೆಸರು ಎಷ್ಟು ಸೊಗಸಾಗಿ ಇದೆ ಅಂತ ಹೇಳಿದ್ರೆ, ಅನಿ ಅಂತ ಹೇಳಿದ್ರೆ ಎಲ್ಲಾ ಜಾತಿ ಧರ್ಮಗಳ ಎಲ್ಲಾ ಸಾರವನ್ನು ಸಂಗ್ರಹಿಸಿ, ಸನಾತನ ಧರ್ಮವನ್ನು ಸಂಗ್ರಹಿಸಿ ನಮಗೆ ಕೊಟ್ಟಿರೋ ಅಪೂರ್ವವಾದ ಕೊಡುಗೆ ಆನಿ ಬೆಸೆಂಟ್. ನಾವು ಯಾತಕ್ಕೆ ನೆನೆಸ್ಕೊಳ್ತಿದ್ರೆ ಸಮಾಜ ಸುಧಾಕರರು, ವಿದ್ಯಾಭ್ಯಾಸ, ವಿಜ್ಞಾನ, ಎಲ್ಲದರಲ್ಲೂ ಯಾವ ಫೀಲ್ಡ್ ಇಲ್ಲ ಸೋಷಿಯಲ್ ರಿಫಾರ್ಮರ್ಸ್ ಅಂತೀವಿ. ಸಮಾಜ ಸುಧಾರಕ, ಮೂಢನಂಬಿಕೆ ವಿರುದ್ಧ ಹೋರಾಡೋದು, ನಮ್ಮ ಸಂಸ್ಕಾರವನ್ನು ನಮಗೆ ಕೊಟ್ಟಿರೋ ಅಂತ ಮಹಾತ್ಮೆ ಆನಿ ಬೆಸೆಂಟ್. ಬೆಸೆಂಟರನ್ನು ಮದುವೆ ಆದಾಗ ಆಕೆಯನ್ನು ಆನಿ ಬೆಸೆಂಟ್ ಅಂತ ಕರೆದರು. ಅಂದ್ರೆ ಅವರು ಬೆಸೆಂಟ್ ಅನ್ನೋರನ್ನ ಮದುವೆ ಆದ್ಮೇಲೆ ಅವರು ಆನಿ ಬೆಸೆಂಟ್ ಅಂತ ಕರೀತಾ ಇದ್ರು. ಅಂದ್ರೆ ನಾವು ಆವಾಗಲೇ ಡೈಮಂಡ್ ಸೋಲ್ ಅನ್ನೋ ಪದನ ಹೇಳಿದ್ವು. ಅಂದ್ರೆ ಒಂದು ಡೈಮಂಡ್ ಅನ್ನಗೆ 4C ಅಂತೀವಿ, ಕ್ಲಾರಿಟಿ ಅಂತೀವಿ. ಡೈಮಂಡ್ ವ್ಯಾಲ್ಯೂ ಯಾವ ತರ ಇರುತ್ತೆ ಅಂದ್ರೆ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ, ಕ್ಲಾರಿಟಿ ಅಂತೀವಿ. ಈ ರೀತಿ ಇದ್ರೆ ಮಾತ್ರ ಆ ಡೈಮಂಡ್ ವ್ಯಾಲ್ಯೂ. ಆದ್ರಿಂದ ಆನಿ ಬೆಸೆಂಟ್ ಅವರು ಅವ್ರನ್ನ ನಿಜವಾಗ್ಲೂ ವಜ್ರ ಆತ್ಮ ಅಂತ, ವಜ್ರಾತ್ಮ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ರಿಫ್ಲೆಕ್ಷನ್ ಕೊಡ್ತಾ ಇದ್ದರು. ಪೊಲಿಟಿಕಲ್, ಎಜುಕೇಶನಲ್, ರಿಲಿಜಿಯಸ್ ಅಂಡ್ ಫಿಲಾಸಫಿಕಲ್. ಇಲ್ಲಿ ರಾಜಕೀಯವಾಗಲಿ, ಸಮಾಜದಲ್ಲಾಗ್ಲಿ, ವಿದ್ಯಾಭ್ಯಾಸವಾಗಲಿ, ಮತೀಯವಾಗಿ ಎಲ್ಲಾ ಫೀಲ್ಡ್ ಅಲ್ಲೂ ನಮಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅಂದ್ರೆ ಅವರು ಕೆಲವರು ಕೇಳ್ತಾರೆ, ಅವರು ಮೇಡಮ್ ಆನಿ ಬೆಸೆಂಟ್ ಹೇಳ್ತಾರೆ, ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಪರ್ಪಸ್ ಅಂಡ್ ಗೋಲ್ ಆಫ್ ಲೈಫ್ ಅಂತ, ಜೀವನ ಉದ್ದೇಶ ಇಲ್ಲ, ಜೀವನ ಗುರಿ ಇಲ್ಲ. ಏನು ಅಂದ್ರೆ ನಾವು ಏನಾಗ್ಬಿಟ್ಟಿದ್ದೀವಿ ಅಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಅನಿಮಲ್ ಕಿಂಗ್ಡಮ್ ಅಂಡ್ ಹ್ಯೂಮನ್ ಕಿಂಗ್ಡಮ್. ಅಂದ್ರೆ ಏನಾಗುತ್ತೆ, ಅನಿಮಲ್ ಕಿಂಗ್ಡಮ್ ಏನ್ ಮಾಡುತ್ತೆ, ಊಟ ಮಾಡುತ್ತೆ, ತಿಂಡಿ ಮಾಡುತ್ತೆ, ಸಂಸಾರ ಮಾಡುತ್ತೆ, ಮಕ್ಕಳನ್ನ ಎರಿಯುತ್ತೆ, ನಿದ್ದೆ ಹೋಗುತ್ತೆ. ದಟ್ ಈಸ್ ದಿ ಅಷ್ಟೇ. ನನ್ನ ಮನುಷ್ಯನಿಗೂ ನಮಗೂ ವ್ಯತ್ಯಾಸ. ಅದರಿಂದ ಹೇಳ್ತಾರೆ, ಅವ್ರು ಹೇಳುತ್ತದೆ ನಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ಅಂಡ್ ವಿಸ್ಡಮ್ ಅಂತ ಇದೆ, ಅದನ್ನು ನಾವು ತಿಳ್ಕೊಬೇಕು. ಅವ್ರು ಹೇಳ್ತಾರೆ ಆನಿ ಬೆಸೆಂಟ್, ದಿ ಪರ್ಪಸ್ ಆಫ್ ದಿ ಸೊಸೈಟಿ ಟು ರೆಡ್ಯೂಸ್ ದಿ ಮಿಸರಿ ಅಂಡ್ ದಿ ಪಾವರ್ಟಿ ಆಫ್ ದಿ ವರ್ಲ್ಡ್. ಹೇಳ್ತಾರೆ ಪರ್ಪಸ್ ಆಫ್ ದಿ ಥಿಯೋಸಾಫಿಕಲ್ ಸೊಸೈಟಿ, ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಉದ್ದೇಶ ಏನಂದ್ರೆ ಟು ರೆಡ್ಯೂಸ್ ದಿ ಮಿಸರಿ. ಪ್ರಪಂಚದಲ್ಲಿ ನಿಜವಾಗಲೂ ಸುಖ ಇದೆಯಾ? ಎಲ್ಲಾ ದೇಶಗಳು ಸುಭಿಕ್ಷವಾಗಿದ್ದಾರಾ? ದುಃಖದಿಂದ ಯಾರೂ ಇಲ್ವಾ? ಅಂದ್ರೆ ನಿಜವಾದ ಸುಖ ಯಾವುದು, ನಿಜವಾದ ದುಃಖ ಯಾವುದು, ಬಡತನ ಯಾಕೆ? ಇದರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಉದ್ದೇಶ ಟು ರೆಡ್ಯೂಸ್ ದಿ ಮಿಸರಿ ಅಂಡ್ ಪಾವರ್ಟಿ ಆಫ್ ದಿ ವರ್ಲ್ಡ್. ಯಾರು ಬೇರೊಬ್ಬವರ ದುಃಖವನ್ನು, ಕಷ್ಟವನ್ನು ನಿವಾರಣೆ ಮಾಡೋದೇ ನಮ್ಮ ಇತಿಹಾಸ. ಆ ರೀತಿ ಈ ಮಹಾತ್ಮೆ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅವರು
ಇನ್ನೊಂದೇನು ಹೇಳ್ತಾರೆ, ನಾವು ನಮ್ಮ ಭಾರತದಲ್ಲಿ ಹುಟ್ಟದೇ ಇದ್ರು ಭಾರತೀಯರಿಗಿಂತ ಹೆಚ್ಚು ನಮ್ಮ ಸಂಸ್ಕಾರ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಾರೆ. ಅವ್ರು ಮಾಡಿರೋದು ಸೇವೆ ನಾವು ಮರೆಯಲಾರ್ದು. ನೋಡಿ, ಅವರಿಗೆ ಇನ್ನೊಂದು ಹೆಸರು ಹೇಳ್ತಾರಂತೆ, ಶ್ವೇತ ಸರಸ್ವತಿ ಅಂತ ಹೇಳ್ತಾರೆ. ನೋಡಿ, ಸರಸ್ವತಿ ಅಂದ್ರೆ ವಿದ್ಯಾ ದೇವತೆ, ಅಂದ್ರೆ ಶ್ವೇತ ಅಂದ್ರೆ ವೈಟ್ನೆಸ್, ಅಂದ್ರೆ ಅವ್ರು ಯಾವ ರೀತಿ ಅಂದ್ರೆ ವೈಟ್ ಡ್ರೆಸ್ ಅಲ್ಲಿ ಇರ್ತಾ ಇದ್ರು, ಅವ್ರನ್ನ ಶ್ವೇತ ಸರಸ್ವತಿ. ಇವಾಗ ಏನಾಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಆರ್ಥಿಕತೆಯನ್ನು ಯಾರು ಚೆನ್ನಾಗಿ ಸಂಪಾದನೆ ಮಾಡ್ತಾರೋ ಅವರಿಗೆ ಅರ್ಹತೆ, ಗೌರವ ಎಲ್ಲವೂ ಸಿಗುತ್ತೆ. ಆದರೆ ನಿಜವಾಗ್ಲೂ ಆನಿ ಬೆಸೆಂಟ್ ಅವರು ಸೇವೆ ಮಾಡಿದ್ದು ಅಪೂರ್ವವಾದದ್ದು. ಅವರ ಮನೆಗೆ ಶಾಂತಿ ಕುಂಜ ಅಂತ ಹೆಸರಿಟ್ಟಿರ್ತಾರೆ. ನೋಡಿ, ಪ್ರಪಂಚದಲ್ಲಿ ಮನುಷ್ಯನಿಗೆ ಗಳಿಸಬೇಕಾಗಿರೋದು ಒಂದೇ ಆಸ್ತಿ ಅಂದ್ರೆ ಪ್ರಸನ್ನತೆ, ಶಾಂತಿ, ಸಮಾಧಾನ. ಇವಾಗ ಏನಾಗಿದೆ ಅಂದ್ರೆ ಈ ಪ್ರಪಂಚದಲ್ಲಿ ರೆಸ್ಟ್ಲೆಸ್ನೆಸ್ ಅಂದ್ರೆ ನಿಜವಾದ ಶಾಂತಿ, ಸಮಾಧಾನ ಇಲ್ಲ. ಯಾಕೆ ಈ ರೀತಿ ಕೊರತೆ ಇದೆ? ಇದನ್ನ ನಿವಾರಿಸಬೇಕಾದ್ರೆ ಸ್ಪಿರಿಚುಯಾಲಿಟಿ ಅಧ್ಯಾತ್ಮದಲ್ಲಿ ಇರಬೇಕು. ಅದನ್ನ ಬ್ಲಾವರ್ಸಿಕನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಶಾಂತಿ ಕುಂಜ ಅವ್ರ ಪಕ್ಕದಲ್ಲಿ ನೋಡಿ ಒಂದು ಹಾಳು ಬಿದ್ದ ಶಿವ ದೇವಸ್ಥಾನ ಇರುತ್ತೆ. ಅದು ತಮ್ಮ ಖರ್ಚಿನಲ್ಲಿ ಪುನರುತ್ಥಾನ ಮಾಡ್ತಾರೆ, ಅಂತ ಸೇವೆಯನ್ನು ಮಾಡ್ತಾರೆ. ಆದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಂದು ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಗ್ರಂಥಗಳ ಆಧಾರ ಇರಬೇಕಾಗುತ್ತೆ. ಆದ್ರೆ ನೋಡಿ, ಬೈಬಲ್ ಅನ್ನೋದು ಕ್ರಿಶ್ಚಿಯಾನಿಟಿಗೆ, ಕುರಾನ್ ಅನ್ನೋದು ಮೊಹಮ್ಮದ್, ಆ ರೀತಿ ಧರ್ಮಗ್ರಂಥ ಅನ್ನೋದು ಇವರು ಸಿಖ್ಖರಿಗಿದೆ. ನಮ್ಮ ಹಿಂದೂ ಧರ್ಮಕ್ಕೆ ಶ್ರೇಷ್ಠವಾದ ಗ್ರಂಥಗಳು ವೇದಗಳು, ರಾಮಾಯಣ, ಮಹಾಭಾರತ. ಇಂಥ ಗ್ರಂಥಗಳನ್ನು ಸಂಸ್ಕೃತವನ್ನು ಕಲಿತು ಇಂಗ್ಲಿಷ್ನಲ್ಲಿ ಪ್ರಚರಣೆ ಮಾಡಿದರು. ಆದರೆ ನೋಡಿ, ಶ್ರೀರಾಮಚಂದ್ರ, ಮಹಾಭಾರತ, ಏನ್ಷಿಯನ್ಸ್ ವಿಸ್ಡಮ್ ಇವೆಲ್ಲ ಹೊರಾಂಗಣ. ಎಷ್ಟು ನಮ್ಮ ಕನ್ನಡದಲ್ಲಿ ಸನಾತನ ಧರ್ಮ ಅಂತ ನಮ್ಮ ಧರ್ಮಗಳ ಸಾರವನ್ನು ಸಂಕ್ಷಿಪ್ತವಾಗಿ ನಮ್ಮ ಸಂಸ್ಕೃತಿಯನ್ನು ನಮಗೆ ಉಡುಗೆಯ ಕೊಟ್ಟರು. ಆದರೆ ಇದರ ಜೊತೆಗೆ ಅವರಿಗೆ ಭಗವಾನ್ ದಾಸನ್ ಅವರು ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಆಮೇಲೆ ರಾಜಕೀಯದಲ್ಲಿ ಅವರು ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸ್ವಾತಂತ್ರ್ಯಕ್ಕೂ ನಮ್ಗೆ ಆನಿ ಬೆಸೆಂಟ್ ಎಷ್ಟೋ ಸಹಾಯ ಮಾಡಿದ್ರು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ನೋಡಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡದ ಧೀರ ಮಹಿಳೆ. ಆಮೇಲೆ ಇನ್ನೊಂದೇನ್ ಮಾಡಿದ್ರೆ, ನಮ್ಮ ಮನುಷ್ಯನಿಗೆ ಯಾವಾಗಲೂ ಸ್ವಾರ್ಥತೆ ಅಂದ್ರೆ ಪರ್ಸನಲ್ ಬೆನಿಫಿಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಸ್ವಾರ್ಥತೆ ಅನ್ನೋದು ನಮಗೆ ಸಾಮಾನ್ಯವಾಗಿದೆ. ಏನಿದ್ರು ತೃಪ್ತಿ ಅನ್ನೋ ಪದ ಇಲ್ಲ, ಇನ್ನ ಬೇಕು ಬೇಕು ಬೇಕು, ಸಾಕು ಅನ್ನೋ ಪದನೇ ಇಲ್ಲ, ತ್ಯಾಗದ ಮನೋಭಾವನೆ ಇಲ್ಲ, ಸೇವೆ ಮನೋಭಾವನೆ ಇಲ್ಲ. ಅಂದ್ರೆ ಈಕೆಯಲ್ಲಿ ಸ್ಪಿರಿಚುಯಾಲಿಟಿ, ಸರ್ವಿಸ್ ಎಲ್ಲ ಇದೆ. ನೋಡಿ, ಸರ್ವಿಸ್ ಇದೆ, ಸ್ಪಿರಿಚುಯಾಲಿಟಿ ಇದೆ. ಅದರಿಂದ ಆಕೆ ಏನ್ ಮಾಡಿದ್ಲು ಅಂದ್ರೆ ಕಾಶಿ ಬಳಿ 20 ಎಕರೆ ಜಮೀನನ್ನು ಕೊಂಡ್ಕೊಂತಾಳೆ. ಇವಾಗ ಮೊನ್ನೆ ಪೇಪರಲ್ಲಿ 10 ಅಡಿಗೆ ಒಂದು ಕೊಲೆನೇ ನಡೆಯಿತು, ಬರೀ 10 ಅಡಿಗೆ. ಆದರೆ 20 ಎಕರೆ ಜಮೀನನ್ನ ನಮ್ಮ ಇಂಡಿಯನ್ ಸೆಕ್ಷನ್ಗೆ ಅವರು ಕೊಟ್ಟರು. ಇವಾಗ ಕೋಟಿಗಟ್ಟಲೆ ಇದಾಗತ್ತೆ. ಅಂದ್ರೆ ತ್ಯಾಗ ಮನೋಭಾವನೆ, ಸೇವಾ ಮನೋಭಾವನೆ ಅಖಂಡವಾಗಿ ಆಕಲ್ಲಿತ್ತು. ಆಮೇಲೆ ಇದೊಂದೇ ಇಲ್ಲ, ವಿದ್ಯಾಭ್ಯಾಸದಲ್ಲಿ ನೋಡಿ, ಫಸ್ಟು ನಿಜವಾದ ಜ್ಞಾನ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ. ಎಜುಕೇಶನ್ ಈಸ್ ಅವರ್ ಲೈಫ್. ನೋಡಿ, ನಾವು ಎಷ್ಟು ಶ್ರೀಮಂತರು ಅಂತಲ್ಲ, ಯಾರಾದರೂ ಬಂದ್ರೆ ಮಕ್ಕಳನ್ನ, ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ, ಅದ್ರ ನಿಜವಾದ ಆಸ್ತಿ ಜ್ಞಾನಾರ್ಜನೆ. ಆದ್ರಿಂದ ಆ ಕಾಲದಲ್ಲಿ ಇವರು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಸೆಂಟ್ರಲ್ ಹಿಂದೂ ಕಾಲೇಜ್. ಆದರೆ ಒಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಆದ್ರಿಂದ ಸೆಂಟ್ರಲ್ ಹಿಂದೂ ಕಾಲೇಜ್ ಇವಾಗ ಅದೇನಾಗಿದೆ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅದು. ನೋಡಿ, ಮದನ್ ಮೋಹನ ಮಾಲವೀಯವರು ಆ ಕಾಲದಲ್ಲಿ ಈ ಕಾಲೇಜ್ ಇಲ್ಲಿದ್ರೆ ಯೂನಿವರ್ಸಿಟಿ ಸ್ಥಾಪನೆ ಮಾಡೋದು ಅಂತ ಕೊಡುಗೆಯನ್ನ ಕೊಟ್ಟ ಆನಿ ಬೆಸೆಂಟ್ ಅವರು. ಆನಿ ಬೆಸೆಂಟ್ ಅವರು 1893ರಲ್ಲಿ ನವೆಂಬರ್ನಲ್ಲಿ ಪ್ರಥಮವಾಗಿ ಭಾರತಕ್ಕೆ ಬಂದರು. ಅವರು 19ನೇ ಶತಮಾನ ಅಂದ್ರೆ 1893ರಲ್ಲಿ
ಪ್ರಪ್ರಥಮವಾಗಿ ಭಾರತಕ್ಕೆ ಬಂದರು. ಭಾರತವನ್ನೇ ಮಾತೃಭೂಮಿ ಎಂದು ಭಾವಿಸಿದರು. ನೋಡಿ, ಅವರು ಇನ್ನ ಒಂದು ಕೊಟೇಶನ್ ಅಂತೆ, ಬಿ ಎ ರೋಮನ್ ಇನ್ ಎ ರೋಮ್ ಅಂತ ಒಂದು ಪದ ಹೇಳ್ತಾರೆ. ಬಿ ಎ ರೋಮನ್ ಇನ್ ಎ ರೋಮ್. ನಾವು ಕರ್ನಾಟಕದಲ್ಲಿದ್ದು ಕರ್ನಾಟಕಕ್ಕೆ ಭಾರತಕ್ಕೆ ನಾವು ಘೋಷಣೆ ಮಾಡ್ಬೇಕಲ್ಲ, ಆ ರೀತಿ ಭಾರತಕ್ಕೆ ಬಂದ್ರು ಅವರು ವಿದೇಶವರಾಗಿದ್ರು ಅವರು ಇದನ್ನ ಮಾತೃಭೂಮಿ ಮದರ್ಲ್ಯಾಂಡ್ ಅಂತ ಭಾವಿಸಿದ್ರು. ಈ ದೇಶದ ಉನ್ನತಿಗಾಗಿ ತುಂಬಾ ಶ್ರಮಿಸಿದರು. ನೋಡಿ, ಅವರ ಸ್ವಾರ್ಥಕ್ಕೆ ಏನು ಮಾಡಿಲ್ಲ, ದೇಶದ ಒಂದು ಪ್ರೋಗ್ರೆಸ್ಗೆ ತುಂಬಾ. ಆಗ ಇಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಅವ್ರು ಬಂದಾಗ ಬಿಫೋರ್ ಇಂಡಿಪೆಂಡೆನ್ಸು ಇದು ವಾಸ್ ರೂಲ್ಡ್ ಬೈ ದಿ ಬ್ರಿಟಿಷ್ ಪೀಪಲ್. ಕ್ರಿಶ್ಚಿಯನ್ ಪಾದ್ರಿಗಳು ತಮ್ಮ ಪ್ರಚಾರವನ್ನು ಬಿರುಸಿನಿಂದ ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ನಡೆಸುತ್ತಿದ್ದರು. ಅವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಸಂಸ್ಕೃತ ಪದವನ್ನೇ ಉಪಯೋಗಿಸ್ತಾರೆ ಅಂದ್ರೆ ಜನರಿಗೆ ಸಾಮಾನ್ಯವಾದ ಅರ್ಥವನ್ನು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಈ ಪಾದ್ರಿಗಳು ಅಂದ್ರೆ ಕ್ರಿಶ್ಚಿಯನ್ ಪೂಜಾರಿಗಳು ಬಂದು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಮೂಢನಂಬಿಕೆ, ಇವರು ಕಲ್ಲಲ್ಲಿ ಪೂಜೆ ಮಾಡ್ತಾರೆ, ಮರಗಳನ್ನ ಪೂಜೆ ಮಾಡ್ತಾರೆ, ಇವರಿಗೇನು ಬುದ್ಧಿ ಇಲ್ಲ. ಆದ್ರಿಂದ ನಿಮ್ಮಲ್ಲಿ ಜ್ಞಾನಾರ್ಜನೆ ಉತ್ತಮವಾಗಬೇಕಾದ್ರೆ ಕ್ರಿಶ್ಚಿಯನ್ ಮತಕ್ಕೆ ಸೇರಿ ಅಂತ. ಅದರಿಂದ ಕೆಲವು ಯುವಕರು ಅವಾಗ ಮತಾವಲಂಬಿಗಳಿಗೆ ಆಗ್ತಾರೆ. ಸಂಸ್ಕೃತ ಭಾಷೆ ಅರ್ಥವಾಗದ ಹಿಂದೂ ಮತ ತತ್ವಗಳು ಅರಿವಿಲ್ಲದ ಅನೇಕ ವಿದ್ಯಾವಂತ ತರುಣರಿಗೆ ಕ್ರಿಶ್ಚಿಯನ್ ಮತದಲ್ಲಿ ಆಸಕ್ತಿ ಹುಟ್ಟಿತು. ಹಿಂದೂ ಮತವು ಮೂಢನಂಬಿಕೆ ಕಂತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಸೂಪರ್ಸ್ಟಿಷನ್ ಅಂದ್ರೆ ಇದಕ್ಕೆ ವೈಜ್ಞಾನಿಕ ಆಧಾರ ಇಲ್ಲ ಅಂತ ಒಂದು ನಂಬಿಕೆ. ಆದರೆ ನಿಜವಾಗ್ಲೂ ಹೇಳ್ತದೆ, ಪ್ರತಿ ಅಣಿವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ ಒಂದು. ಚೇತನ ಅಂದ್ರೆ ಒಂದು ಎನರ್ಜಿ, ಅಂದ್ರೆ ದೇವರು ಅನ್ನೋದು ನಿರ್ಗುಣ ನಿರಾಕಾರ, ಚೈತನ್ಯ ಅನ್ನೋದು ಎನರ್ಜಿ. ಆ ತರ ಕಲ್ಲಲ್ಲಿ, ಮುಳ್ಳಲ್ಲಿ, ಗಿಡಗಳ ಮರಗಳಲ್ಲಿ, ಪರ್ವತಗಳಲ್ಲಿ, ನದಿಗಳಲ್ಲಿ ಇದೆ. ಅದನ್ನ ನಾವು ಆ ಚೈತನ್ಯ ನಾವು ಪೂಜೆ ಮಾಡ್ತೇವೆ. ಅದನ್ನ ಆನಿ ಬೆಸೆಂಟ್ರು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಪಾಶ್ಚಿಮಾತ್ಯರ ರೀತಿ ನೀತಿಗಳನ್ನು, ಉಡುಗೆ ತೊಡುಗೆಗಳನ್ನು, ಅಂಧತೆಯನ್ನು ಅನುಕರಿಸುತ್ತಿದ್ದರು. ಆಗಿನ ಕಾಲದೆಲ್ಲ ಭಾರತೀಯರು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಫ್ಯಾಷನ್ ಅಂತ ಹೇಳಿದ್ರೆ ಅವ್ರ ತರ ಡ್ರೆಸ್ ಹಾಕೊಳ್ಳೋದು, ಅವ್ರ ತರ ಮಾತಾಡೋದು, ಆ ತರ ಅನುಕರಣೆಗೆ. ಯಾಕಂದ್ರೆ ಸರಿಯಾದ ಹಿಂದೂ ಧರ್ಮದ ಬಗ್ಗೆ ಜ್ಞಾನಾರ್ಜನೆ ಹೊಂದಿರ್ಲಿಲ್ಲ. ಆದ್ರಿಂದ ನಿಜವಾದ ಮತ ಅಂದ್ರೆ ಕ್ರಿಶ್ಚಿಯಾನಿಟಿ ಅನ್ನೋದನ್ನ ಅವ್ರು ಅನಿಸ್ತಿದ್ರು. ಭಾರತದ ಅನೇಕ ಹಿಂದೂಗಳು ತಮ್ಮ ಮತದಲ್ಲಿ ನಂಬಿಕೆ ಕಳೆದುಕೊಂಡು ಕ್ರಿಶ್ಚಿಯನ್ ಮತಾವಲಂಬಿಗಳಾಗತೊಡಗಿದರು. ಆದ್ರಿಂದ ನಮಗೆ ಸರಿಯಾದ ಜ್ಞಾನಾರ್ಜನೆ ಇಲ್ದಿರ ಎಲ್ಲರೂ ಬಹಳಷ್ಟು ಜನ ಆಗಿನ ಕಾಲದಲ್ಲಿ ಪಾಶ್ಚಾತ್ಯರ ವ್ಯಾಮೋಹಕ್ಕೆ ಒಳಗಾಗಿ ಕ್ರಿಶ್ಚಿಯನ್ಸ್ರಾಗಿ ಆಗ್ತಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಕಾಲಿಗಿಟ್ಟ ಆನಿ ಬೆಸೆಂಟ್ರು ಹಿಂದೂ ಮತ ಭಾರತೀಯ ತಾವು ಮೊದಲು ಅರ್ಥ ಮಾಡಿಕೊಂಡರು. ಅಂತ ಕಷ್ಟ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮ ಇದ್ದಾಗ ನೋಡಿ, ಒಂದು ವಿಷಯನ ಅರ್ಥಗರ್ಭಿತವಾಗಿ ಅನುಷ್ಠಾನ ಮಾಡಿ ಹಿಂದೂ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕಾರವನ್ನು ಆನಿ ಬೆಸೆಂಟ್ ಅರ್ಥ ಮಾಡಿಕೊಂಡು, ಅನಂತರ ಅವರ ಹಿರಿಮೆಯನ್ನು ಅಂದ್ರೆ ಒಂದೊಂದು ನಮ್ಮ ಆಚರಣೆಗಳು, ಭಾವನೆಗಳನ್ನ, ಅದರ ಹಿರಿಮೆಯನ್ನು ಭಾಷಣಗಳ ಮೂಲಕ ಭಾರತದಲ್ಲೂ ಅಂದ್ರೆ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮದ ವಿಷಯಗಳನ್ನು ನಮ್ಮ ಭಾರತವಲ್ಲ ವಿದೇಶದಲ್ಲೂ ಸಾರಿದರು. ಸಂಸ್ಕೃತ ಭಾಷೆಯನ್ನು ಕಲಿತು ನೋಡಿ, ನಮಗೆ ನಿಜವಾದ ದೇವನಾಗರಿ ಲಿಪಿ ಅಂತೀವಿ, ಅಂದ್ರೆ ದೇವರ ಭಾಷೆ ಅಂತ ನಾವು ಹೇಳ್ತೀವಿ. ನಾವು ನಿಜವಾಗ್ಲೂ ಸಂಸ್ಕೃತ ಕಲಿಬೇಕು ಅನ್ನೋದು ಎಲ್ಲರೂ ಉದ್ದೇಶ. ಆದ್ರೆ ಏನಾಗುತ್ತೆ ನೋಡಿ, ನಮ್ಮ ಭಾರತೀಯ ಭಾಷೆಯಾದ ಸಂಸ್ಕೃತ ನಾವು ಕಲಿಯೋಕೆ ಕಷ್ಟಪಡ್ತೀವಿ. ಆದರೆ ಆನಿ ಬೆಸೆಂಟ್ರು ಸಂಸ್ಕೃತವನ್ನು ಕಲಿತು ಭಗವಾನ್ ಜೊತೆಗೂಡಿ ಭಗವದ್ಗೀತೆಯನ್ನು ನೋಡಿ, ಆಗಿನ ಕಾಲದಲ್ಲಿ ದಾಸರ ಜೊತೆಗೂಡಿ ಭಗವದ್ಗೀತೆಯನ್ನು ಸರಳ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ರು. ಆದರೆ ನೋಡಿ, ಭಗವದ್ಗೀತೆನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸಂಸ್ಕೃತ ಕಲಿತು ಒಂದು ಪದಗಳ ಅರ್ಥವನ್ನು ನಮಗೆ ಇಂಗ್ಲಿಷ್ ಅದೊಂದೇ ಅಲ್ಲ, ಅದಕ್ಕೆ ಸಬ್ಸಿಡಿ ಪ್ರೈಸ್ ಅಂತೀವಿ, ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿದರು. ಈ ಪುಸ್ತಕದ ಪ್ರತಿಗಳನ್ನು ಮುದ್ರಿಸಿ ಅತಿ ಕಡಿಮೆ ಬೆಲೆಗೆ ಮಾರಿದರು. ಉತ್ತಮ ಆದರ್ಶಗಳೊಳಗೊಂಡ ನೋಡಿ, ಆದರ್ಶ ಅಂತ ಹೇಳ್ತೀವಲ್ಲ, ಇವಾಗ ಒಂದೊಂದು ರಾಮಾಯಣ ಆಗಲಿ ಮಹಾಭಾರತಗಲಿ ಅದರಲ್ಲಿ ಸೆಂಟ್ರಲ್ ಐಡಿಯಾ ಅಂತ ಹೇಳ್ತೀವಿ, ಅದರಲ್ಲಿ ಮೂಲ ತತ್ವ ಏನ್ ತಿಳ್ಕೋಬೇಕು ಅಂತ. ಭಗವದ್ಗೀತೆ ಒಂದೇ ಅಲ್ಲ, ರಾಮಾಯಣ, ಮಹಾಭಾರತ, ಏನ್ಷಿಯಂಟ್ ವಿಸ್ಡಮ್, ಸನಾತನ ಧರ್ಮ, ಇಷ್ಟು ಪುಸ್ತಕಗಳನ್ನ ಸಂಸ್ಕೃತ ಕಲಿತು ಇಂಗ್ಲಿಷಲ್ಲಿ ತರ್ಜುಮೆ ಮಾಡಿದರು.
ಮಕ್ಕಳಿಗೆ ಅರ್ಥವಾಗಂತೆ ಸರಳ ಇಂಗ್ಲಿಷ್ ಬರೆದು ಕಟ್ಟಿದರು. ಪ್ರಪಂಚ ಮುಖ್ಯ ಮತಗಳು ಸಾರವನ್ನು ಸಂಗ್ರಹಿಸಿ ಪ್ರಪಂಚದ ಮುಖ್ಯ ಮತಗಳ ಸಾರವನ್ನು ಸಂಗ್ರಹಿಸಿ ಮತ ಮತ್ತು ನೀತಿಗಳ ಸಾರ್ವತ್ರಿಕ ಪಠ್ಯಪುಸ್ತಕ ಮಾಡಿದ್ರು. ಅಂದ್ರೆ ನಿಜವಾಗ್ಲೂ ಅಂದ್ರೆ ಎಲ್ಲಾ ಮತಗಳು ನಿಜವಾದದ್ದು, ಎಲ್ಲಾ ಭಗವಂತನ ಸೇರೋದಾನೆ, ಅದೆಲ್ಲ ಸಂಗ್ರಹಿಸಿ ಮತ ಮತ್ತು ನೀತಿಗಳ ಸಾರ್ವತ್ರಿಕ ಪಠ್ಯಪುಸ್ತಕ ಎಂಬುದಾಗಿ ಮುದ್ರಿಸಿದರು. ನಮ್ಮ ದೇಶದ ಸಂಸ್ಕೃತಿ ವಿಷಯವಾಗಿ ಅವರ ಅಭಿಮಾನ ಉತ್ಕಟವಾಗಿತ್ತು. ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಕೃತಿಗಳ ಬಗ್ಗೆ ಅವರು ತುಂಬಾನೇ ಅಭಿಮಾನ ಇತ್ತು. ಇಂತಹ ಶ್ರೇಷ್ಠ ಸಂಸ್ಕೃತಿಯನ್ನು ಭಾರತದ ಪ್ರಜೆಗಳು ಅಲ್ಲಗಳೆಯುವುದು ಅವರು ಸಹಿಸಲಿಲ್ಲ. ಆದರೆ ನಾವು ಭಾರತೀಯರಾಗಿ ಕೂಡ ನಮ್ಮ ಧರ್ಮದ ಬಗ್ಗೆ ಅಷ್ಟಾಗಿ ಜ್ಞಾನವಿರಲಿಲ್ಲ. ತಮ್ಮ ಉಜ್ವಲ ಭಾಷಣಗಳಲ್ಲಿ ಭಾರತದ ಹಿಂದಿನ ಭವ್ಯತೆ ಮತ್ತು ಹಿರಿಮೆಗಳನ್ನು ಅವರು ಹೃದಯ ಸಂಗಮವಾಗಿ ಬಣ್ಣಿಸಿದರು. ಅವ್ರನ್ನ ಆರೇಟರ್ ಅಂತ ಹೇಳ್ತೀವಿ. ಆರೇಟರ್ ಅಂದ್ರೆ ಒಳ್ಳೆ ಭಾಷಣಕಾರರು. ಯಾವ ತರ ಇರ್ತಾರೆ ಅಂದ್ರೆ ಹಿರಿಮೆಗಳನ್ನ ಅವರು ಎಷ್ಟು ಚೆನ್ನಾಗಿ ನಮ್ಮ ಭಾರತೀಯ ಸಂಸ್ಕೃತಿ ನಾಗರಿಕತೆಯನ್ನ ಅಷ್ಟು ಚೆನ್ನಾಗಿ ಬರೆದು ಅಂತ ದೇಶ ಅಧೋಗತಿಗೆ ಇಳಿದಿರೋ ವಿಷಾದ ಅಂತ. ನಮ್ಮ ಭಾರತ ದೇಶ ಸಂಸ್ಕೃತಿ ಆಗ್ಲಿ, ಸಂಸ್ಕಾರ ಆಗ್ಲಿ, ವಿಜ್ಞಾನದಾಗ್ಲಿ ಎಲ್ಲದರಲ್ಲೂ ಮುಂದುವರಿತಾ ಇತ್ತು. ಅಂತ ಭಾರತ ನಮ್ಮ ಮೂಢನಂಬಿಕೆಗಳು, ಒಂದು ಅನುಕರಣೆ, ಪಾಶ್ಚಾತ್ಯ ಅನುಕರಣೆಯಿಂದ ನಾವು ಅಧೋಗತಿಗೆ. ಆದರೆ ಹೃದಯ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾ ಇದೆ ಅಂದ್ರೆ ಅಷ್ಟು ಸೊಗಸಾಗಿ ಮಾಡ್ತಾರೆ. ಭಾರತದ ಜನೆಯ ಸರಿಯಾದ ಮಾರ್ಗದಲ್ಲಿ ಇಟ್ಟರೆ, ಭಾರತದ ಜನತೆ ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟರೆ ಈ ದೇಶಕ್ಕೆ ಮುಂದೆ ಎಂತ ಉನ್ನತ ಭವಿಷ್ಯ ಇದೆ. ಅಂದ್ರೆ ನಮ್ಮ ಸಂಸ್ಕೃತಿ ಇವೆಲ್ಲ ನಾವು ಚೆನ್ನಾಗಿ ಕಟ್ರೆ ನಮ್ಮ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ಬೋದು ಅಂತ ಹೇಳ್ತಾರೆ. ಆದರೆ ಪೂರಿತ ಭಾಷಣ ಕೇಳಿ ಅನೇಕ ಸಭಿಕರು ಕಣ್ಣೀರು ಸುರಿಸುತ್ತಿದ್ದರು. ಹೀಗೆ ಬೆಸೆಂಟರು ಹಿಂದೂ ಮತಕ್ಕೆ ಒಂದು ಹೊಸತ ಚೈತನ್ಯ ಕೊಡಲು ಶ್ರಮಿಸಿದರು. ಆದ್ರಿಂದ ಅವರ ಭಾಷಣಗಳೆಲ್ಲ ಕೇಳಿ ನಾವು ಹೊಸ ಚೈತನ್ಯ ಅಂದ್ರೆ ರಿಟ್ರೀಟ್ ಅಂತೀವಿ. ಇವಾಗ ಒಂದು ಹಳೆ ಟೈರ್ನ ರಿಟ್ರೀಟ್ ಅಂದ್ರೆ ಇದು ಮಾಡಿದ್ರೆ ಆ ರೀತಿ ನಮ್ಮಲ್ಲಿರೋ ಒಂದು ಇಗ್ನಿಷನ್ ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ ಅಂತಾರೆ. ಆ ರೀತಿ ನಮ್ಮ ಸಂಸ್ಕೃತಿ, ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ, ಪ್ರೀತಿ, ಪ್ರೇಮವನ್ನು ನಮ್ಮಲ್ಲಿ ಒಂದು ಇದು ಮಾಡಿದ್ರು. ಕತ್ತಲೆಯಲ್ಲಿ ಮರೆಯಾಗಿ ಕಾಣದಿದ್ದ ಭಾರತದ ಅನೇಕ ಅಧ್ಯಾತ್ಮ ನಿಧಿರತ್ನಗಳು, ಕತ್ತಲೆಯಲ್ಲಿ ಮರೆಯಾಗಿ ಕಾಣದಿದ್ದ ಭಾರತದ ಅನೇಕ ಅಧ್ಯಾತ್ಮ ನಿಧಿರತ್ನಗಳು. ನೋಡಿ ಹೇಳ್ತಾರೆ ರತ್ನಗಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟೋ ವೇದಗಳು, ಉಪನಿಷತ್ತುಗಳು ಎಲ್ಲರೂ ಮರ್ತೋಗಿದ್ರು. ಅಂದ್ರೆ ಕತ್ತಲೆ ಅಂದ್ರೆ ಬೆಳಕಿಲ್ಲದ ಕಾರಣ, ಅಂದ್ರೆ ಜ್ಞಾನದ ಅಭಾವದಿಂದ ಎಲ್ಲರಿಗೂ ಕಾಣಿಸ್ತಾ ಇಲ್ಲ. ಉಪನಿಷತ್ತುಗಳು, ಭಗವದ್ಗೀತೆ ಇತ್ಯಾದಿ ಕೃತಿಗಳು ಭಾರತದ ಮಾತ್ರವಲ್ಲದೆ ನಮ್ಮ ಹಿಂದೂ ಧರ್ಮ, ಉಪನಿಷತ್ತುಗಳು, ವೇದಗಳು ನಮಗೆ ಗೊತ್ತಾಗಿಲ್ಲ. ಪರದೇಶದಲ್ಲೂ ತಮ್ಮ ಪ್ರಭಾವ ಬೀರಲಿ ಪಾಶ್ಚಿಮಾತ್ಯ ಜನರ ಕಣ್ಣಿಗೆ ಬಿದ್ದು ಅದಕ್ಕೆ ಮೆಚ್ಚುಗೆ ಪಾತ್ರವಾಗಲು ಅನಿಬಯಸಿದೆ. ನೋಡಿ, ನಮ್ಮ ಉಪನಿಷತ್ತುಗಳ ಮೇಲೆ, ಭಗವದ್ಗೀತೆ ಮೇಲೆ, ರಾಮಾಯಣ ಬಗ್ಗೆ, ಭಗವದ್ಗೀತೆ ಮೇಲೆ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಪರದೇಶದಲ್ಲೂ ನಮ್ಮಲ್ಲಿರೋ ನವರತ್ನಗಳನ್ನು, ಚೈತನ್ಯವನ್ನು ಬೆಳಕಿಗೆ ತಂದರು. ಅವರ ಸಮಾನಕಾಲೀನರಾದ ಸ್ವಾಮಿ ವಿವೇಕಾನಂದರು ಮುಖ್ಯ ಕಾರಣವೆಂದು ಹೇಳುವುದು. ಇದಕ್ಕೆಲ್ಲ ವಿವೇಕಾನಂದರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ. ಬೆಸೆಂಟರು ಹಿಂದೂ ಪದ್ಧತಿ ಮತ್ತು ಸಂಪ್ರದಾಯಗಳಲ್ಲಿ ಬಹಳ ಗೌರವಿತ್ತು. ಅಂದ್ರೆ ನೋಡಿ, ಒಂದು ಧರ್ಮದಲ್ಲಿ ನಾವೊಂದು ಆಚರಣೆ, ಮದುವೆ ಆಗ್ಲಿ, ಒಂದು ಯಜ್ಞ ಆಗ್ಲಿ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ನಂಬಿಕೆ ಇತ್ತು. ಅದು ಅರ್ಥಗರ್ಭಿತವಾಗಿ ಇತ್ತು. ಅಂದ್ರೆ ಗೌರವ ಇರಬೇಕು. 1901ರಲ್ಲಿ ಕಾಶಿಯಲ್ಲಿ ಅವರು ಶಾಂತಿ ಕುಂಜ ಎಂಬ ತಮ್ಮ ಮನೆಯನ್ನು ತಮ್ಮ ವಾಸಕ್ಕಾಗಿ ಕಟ್ಟಿದಾಗ ಆ ನಿವೇಶದಲ್ಲಿ ಒಂದು ಪಾಳು ದೇವಸ್ಥಾನವನ್ನು ಪುನರುದ್ಧಾನ ಮಾಡಲು ನಿರ್ಧರಿಸಿದರು. ನೋಡಿ, ಕಾಶಿಯಲ್ಲಿ ಅವರ ಒಂದು ಮನೆ ಕಟ್ತಾರೆ, ಅದಕ್ಕೆ ಶಾಂತಿ ಕುಂಜ. ಅದರ ಸಮೀಪದಲ್ಲಿ ಒಂದು ಈಶ್ವರ ದೇವಸ್ಥಾನ ಹಾಳು ಬಿದ್ದಿರುತ್ತೆ, ಅದನ್ನು ಪುನರುತ್ಥಾನ ಮಾಡಿದರು. ಈ ಸಂದರ್ಭದಲ್ಲಿ ಕಾಶಿಯ ಹಲವು ವಿದ್ವಾಂಸರು ಒಂದು ಸಭೆಗೆ ಆಹ್ವಾನಿಸಿದರು. ಅದೇ ರೀತಿ ಆಗಿನ ಕೆಲ ಸಂಸ್ಕೃತ ವಿದ್ವಾಂಸರು, ಪಂಡಿತರನ್ನ ಕರೀತಾರೆ. ಅತಿಥಿಗಳು ಬೆಸೆಂಟರ ಸ್ವಾಗತಿಗೆ ಪಂಡಿತರ ಗಂಗಾಧರ ಶಾಸ್ತ್ರಿ ಅಲ್ಲಿಗೆ ಆಗಮಿಸಿದರು. ಅಲ್ಲಿ ಗಂಗಾಧರ ಶಾಸ್ತ್ರಿ ಅಂತ ಒಬ್ಬ ಪಂಡಿತರ ಬರ್ತಾರೆ, ಹೇಳ್ತಾರೆ. ಬೆಸೆಂಟರನ್ನು ನೋಡಿ ಶ್ವೇತ ಸರಸ್ವತಿ ಎಂದು ಉದ್ಗರಿಸಿದರು. ನೋಡಿ, ಆರ ಅಂತ ಹೇಳ್ತೀವಿ, ಒಂದು ಪ್ರಕಾಶ ಅಂತೀವಿ, ಒಂದೊಂದು ಇದರಲ್ಲಿ ಒಂದೊಂದ್ ತರ ತೇಜಸ್ಸು ಇರುತ್ತೆ.
ಆ ತೇಜಸ್ಸು ಆಧ್ಯಾತ್ಮಿಕ ತೇಜಸ್ಸು. ಅವರು ನೋಡಿ ಆ ಪಂಡಿತ ಗಂಗಾಧರ ಶಾಸ್ತ್ರಿನ ಆಕೆಯನ್ನ ಶ್ವೇತ ಸರಸ್ವತಿ ಅಂತ ಕರೀತಾರೆ. ಶ್ವೇತ ಅಂದ್ರೆ ವೈಟ್ ಅಂತ ಹೇಳ್ತೀವಿ. ಈ ವೈಟ್ ಅನ್ನೋದು ಇನ್ನೊಂದು ಮೀನಿಂಗ್ ಅಂದ್ರೆ ಇವಾಗ ಬ್ರೈಟ್ನೆಸ್ ಅಂತೀವಿ, ಪ್ರಕಾಶ ಅಂತೀವಿ. ಅಂದ್ರೆ ನಿಜವಾದ ಸೂರ್ಯನ ಬೆಳಕು ಏನಂತೀವಿ? ಬಿಳುಪು ಅಂತೀವಿ, ಬಿಳುಪು ಅಂತ ಹೇಳ್ತೀವಿ. ಆದರೆ ನಿಜವಾದ ಸೂರ್ಯನ ಪ್ರಕಾಶದಲ್ಲಿ ವಿಬ್ಗಯಾರಂತೆ 7 ಬಣ್ಣಗಳಿವೆ. ಆದರೆ ಆ ಸೂರ್ಯನಿಗೆ ಬೆಳಕು ಕೊಡೋರು ಯಾರು ಅಂದ್ರೆ ಪರಮಾತ್ಮ. ಆ ಅಂದ್ರೆ ನಿಜವಾಗ್ಲೂ ಆ ಆನಿಬಸೆಂಟ್ ಹೆಂಗ್ ಕಾಣ್ತಾ ಇದ್ರೆ ಪರಮಾತ್ಮನ ಪರಬ್ರಹ್ಮಣ ಒಂದು ಚೈತನ್ಯದಂತೆ ಪ್ರಕಾಶನ ಮಾಡುತ್ತೆ. ಅದಕ್ಕೆ ನಾವು ಒಂದು ಪದ ಕೊಡಬೇಕಾದ್ರೆ ಶ್ವೇತ ಸರಸ್ವತಿ ಅಂತ ಹೇಳ್ತಾರೆ. ಬೆಸೆಂಟರು ಈ ರೀತಿಯಲ್ಲಿ ಕಾಶಿಯ ಪಂಡಿತರ ಮೆಚ್ಚುಗೆಯನ್ನು ಪಾತ್ರದರು. ಹಿಂದೂ ಮತದ ಅನೇಕ ವ್ರತಗಳು, ಹಬ್ಬಗಳು, ಉಪನಯನ, ವಿವಾಹ, ಮರಣಾನಂತರ ಸಂಸ್ಕಾರ ಅಂತರಾತ್ಮವನ್ನು ಬೆಸೆಂಟರು ಭಾಷಣ ಮೂಲಕವಾಗಿ ಲೇಖನ ಮೂಲಕ ವಿವರಿಸಿದರು. ನಮ್ಮಲ್ಲಿ ಉಪನಯನ, ಮದುವೆ ಇವೆಲ್ಲ ಸಂಸ್ಕಾರಗಳೆಲ್ಲ ಮರಣಾನಂತರ ಇರುತ್ತೆ. ಅದರ ಬಗ್ಗೆ ಸಾಕಷ್ಟು ವಿವರಣೆ ಕೊಡ್ತಾರೆ. ಅನೇಕ ಆಚಾರ ಪದ್ಧತಿಗಳ ಕಾರಣಗಳನ್ನು ತೋರಿಸಿಕೊಟ್ರು. ತಮ್ಮ ಮತಕ್ಕೆ ತಾವೇ ನಾಚಿದ್ದ ಅನೇಕ ಹಿಂದೂ ಮತೀಯರು ಹೆಮ್ಮೆಯಿಂದ ತಲೆ ಎತ್ತುವಂತೂ ಆಯಿತು. ಆದರೆ ಕೆಲವರೇನಾಗುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಹಿಂದೂ ಧರ್ಮ ಅಂತ ಹೇಳೋಕೆ ನಾಚಿಕೆ, ಆದ್ರೆ ಅಷ್ಟು ರೀತಿ ವಿವರಣೆ ಕೊಟ್ಟು ಇದ್ ಮಾಡ್ತಾರೆ. ಇವಾಗ ಮನುಷ್ಯನ ಬೆಳವಣಿಗೆ ಅಂದ್ರೆ ನಾವು ಗಾತ್ರದಲ್ಲಿ ಬೆಳವಣಿಗೆ ಅಲ್ಲ, ಐಶ್ವರ್ಯದಲ್ಲಾಗಲಿ, ಅಂತಸ್ತಾಲೆ, ಅಧಿಕಾರದಿಂದ. ಅಂದ್ರೆ ಇವಾಗ ಈಗಿನ ಕಾಲದಲ್ಲಿ ಏನಾಗತ್ತೆ, ಯಾರು ಶ್ರೀಮಂತರಾಗಿರ್ತಾರೋ, ಅಧಿಕಾರದಲ್ಲಿರ್ತಾರೋ ಆದ್ರೆ ನಿಜವಾದ ಬೆಳವಣಿಗೆ ಭಾವನೆ. ಅದರಿಂದ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಕಾಲದಲ್ಲಿ ನಾವು ಜೀವನವನ್ನು ಸರಾಗವಾಗಿ ನಡೆಸಬೇಕಾದ್ರೆ ನಮಗೆ ಬೇಕಾಗಿರೋದು ಹಣ. ಅದಕ್ಕೆ ಏನ್ ಹೇಳ್ತಾರೆ, ಧನಂ ಮೂಲಂ ಇದಂ ಜಗತ್ ಅಂತೇಳಿ. ಅಂದ್ರೆ ಹಣ ಇದ್ರೇನೆ ಜೀವ. ಆದ್ರೆ ಬೆಸೆಂಟ್ ಅಮ್ಮನವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ದಯಾ ಮೂಲಂ ಇದಂ ಜಗತ್. ಅಂದ್ರೆ ದಯೆ ಅಂದ್ರೆ ಕಂಪೇಷನ್, ಕರ್ಟಸಿ, ಕೈಂಡ್ನೆಸ್, ಸರ್ವಿಸ್ ಅಂಡ್ ಸಾಕ್ರಿಫೈಸ್. ದೀಸ್ ಆರ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿ ಹ್ಯುಮ್ಯಾನಿಟಿ. ಮಾನವೀಯತೆ ಅಂದ್ರೆ ಇದನ್ನ ಕಲಿಬೇಕು, ಇದು ದೈವಿ ಗುಣಗಳು, ಇದನ್ನ ಕಲೆಕ್ಟ್. ಅದಕ್ಕೆ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಅಂದ್ರೆ ಪ್ರಪಂಚ ಎಲ್ಲ ಒಂದೇ, ಎಲ್ಲರೂ ಸಹೋದರ ಭಾವನೆ ಇರಬೇಕು ಅಂತ ಆ ಮಾನವೀಯತೆಯನ್ನು ಹೇಳಿದವರು ಆನಿ ಬೆಸೆಂಟ್. ಅವ್ರು ನೋಡಿ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ರೆ ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಏನ್ ಕೊಡ್ತೀವಿ ಅಂದ್ರೆ ಇಂಪಾರ್ಟೆನ್ಸ್ ಫಾರ್ ದ ರ್ಯಾಂಕಿಂಗ್. ಅವರು ಫಸ್ಟ್ ರ್ಯಾಂಕ, ಸೆಕೆಂಡ್ ರ್ಯಾಂಕ, ಅದನ್ನ ಭಾವನೆ ಹೊಂದುತ್ತೆ. ಆದರೆ ನಿಜವಾದ ಜ್ಞಾನಾರ್ಜನೆ ಅನ್ನೋದು ಒಂದು ಮಾನವೀಯತೆ ಅನ್ನೋದು ಸಹೋದರ ಭಾವನೆ ಬೆಳೆಯಬೇಕು ಅಂತ ಹೇಳ್ತಾರೆ. ಮನುಷ್ಯನ ಬೆಳವಣಿಗೆ ಎಂದರೆ ಮನುಷ್ಯನ ಬುದ್ಧಿ ಬೆಳವಣಿಗೆ ಎಂದ ಅರ್ಥ. ಅಂದ್ರೆ ರಿಯಲ್ ಅಂದ್ರೆ ಬೆಳವಣಿಗೆ ಅಂದ್ರೆ ಗ್ರೋತ್ ಆಗೋದು ಬುದ್ಧಿಮಟ್ಟದ ಪ್ರಜ್ಞೆ ಬೆಳವಣಿಗೆಯೇ ನಿಜವಾದ ಪ್ರಜ್ಞೆ ಅಂತ ಹೇಳ್ತಾರೆ. ಪ್ರಾಣಿಗಳ ಮಾತ್ರ ಬೆಳವಣಿಗೆ, ದೇಹದ ಬೆಳವಣಿಗೆ ಪ್ರಾಣಿಗಳ ಮಾತ್ರ ಮಹತ್ವ ಹೊಂದಿದೆ. ಅಂದ್ರೆ ನೋಡಿ ಅವರಷ್ಟು ಜನ ದೇಹದ ಬೆಳವಣಿಗೆ ಪ್ರಾಣಿಗಳಲ್ಲಿ ಮಾತ್ರ ಮಹತ್ವ ಹೊಂದಿದೆ. ದೇಹ ಬೆಳವಣಿಗೆ ಚೆನ್ನಾಗಿ ಯಾರಿಗೆ ಇಂಪಾರ್ಟೆನ್ಸ್ ಇದೆ? ಓನ್ಲಿ ವಿತ್ ಅನಿಮಲ್. ಏನಾಗ್ತಾರೆ, ಒಂದು ಕೋಳಿನ ಕುರಿನ ಏನ್ ಮಾಡ್ತಾರೆ, ತೂಕ ಮಾಡಿ ತಗೊಂತಾರೆ. ಆದ್ರೆ ಮನುಷ್ಯನ ಗಾತ್ರದ ಬೆಳವಣಿಗೆ ಅಲ್ಲ. ಆದ್ದರಿಂದಲೇ ಮನುಷ್ಯನ ದೇಹದ ಜೊತೆಗೆ ಬುದ್ಧಿ ಬೆಳವಣಿಗೆ ಹೆಚ್ಚು ಗಮನ. ಅಂದ್ರೆ ಬುದ್ಧಿಮಟ್ಟ ಪ್ರಜ್ಞೆ ಬೆಳಿಬೇಕು. ಇದಕ್ಕಾಗಿ ವಿದ್ಯಾಭ್ಯಾಸದ ಪದ್ಧತಿಗಳು ಪ್ರಾರಂಭವಾಗುವುದು. ಒಂದು ದೇಶದ ಭವಿಷ್ಯವು ಅಲ್ಲಿನ ಮಕ್ಕಳ ಬುದ್ಧಿಮಟ್ಟ, ಯೋಚಿಸುವ ದಾರಿಯನ್ನು ಅವಲಂಬಿಸುತ್ತಿರುತ್ತೆ. ಅಂದ್ರೆ ರಿಯಲ್ ಎಜುಕೇಶನ್ ಅಂದ್ರೆ ಏನಾಗುತ್ತೆ, ಸಮರಸತೆ ಇವೆಲ್ಲ ಇದ್ರೆ ಮಾತ್ರ ಒಂದು ಆ ದೇಶದ ಬೆಳವಣಿಗೆ. ಅಂದ್ರೆ ನಾಗರಿಕತೆ ಅಂತ ಹೇಳಿದ್ರೆ ಆಯುಧಗಳನ್ನ ಇವೆಲ್ಲ ಸಂಗ್ರಹ ಅದೇ ಮುಖ್ಯ ಅಲ್ಲ. ಅಂದ್ರೆ ಮಾನವೀಯತೆ ಅನ್ನೋದು ಭೇದ ಭಾವನೆ ಇಲ್ಲದನ್ನು ನಾವು ಕಲಿಯಬೇಕಾಗುತ್ತೆ. ವಿದ್ಯಾಭ್ಯಾಸ ಕ್ರಮದಿಂದ ಮಕ್ಕಳ ಮನಸ್ಸು ತಮಗೆ ಬೇಕಾದ ರೀತಿಯಲ್ಲಿ ಮಾರ್ಪಡಿಸಲು ಸಾಧ್ಯ. ಅಂದ್ರೆ ಎಜುಕೇಶನ್ಗೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ನಿಜವಾದ ಎಜುಕೇಶನ್ ಕೊಟ್ರೆ ದೇರ್ ಇಸ್ ಅ ಚೇಂಜ್ ಆಫ್ ಟ್ರಾನ್ಸ್ಫರ್ಮೇಷನ್. ಅಂದ್ರೆ ಬದಲಾವಣೆ, ಪರಿವರ್ತನೆ ಆಗ್ಬೇಕಾಗ್ತದೆ. ಇವಾಗ ಮೊದಲ ಕಾಲದಲ್ಲಿ ಮಾರಲ್ ಸೈನ್ಸ್ ಅಂತ ಇರ್ತಾವು. ಇವಾಗ ನೋಡಿ ಮಹಾತ್ಮ ಗಾಂಧಿಯವರು ಜೀವನದಲ್ಲಿ ಒಂದೇ ಒಂದ್ ಸಾರ್ತಿ ಸುಳ್ಳು ಹೇಳ್ತಾರೆ. ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಏನಾಗುತ್ತೆ, ನಾನು ಜನ್ಮದಲ್ಲಿ ಸುಳ್ಳಲ್ಲ. ಆ ರೀತಿ ಮಾರಲ್ ಎಜುಕೇಶನ್ ಅಂದ್ರೆ ಆಧ್ಯಾತ್ಮಿಕ ಈ ವಿಷಯಗಳನ್ನು ನಾವು ಸಂಗ್ರಹಿಸಬೇಕು. ಆವಾಗ ಏನಾಗುತ್ತೆ, ನಮ್ಮಲ್ಲಿ ನೈತಿಕತೆ ಅನ್ನೋದು, ಆದರ್ಶ ಅನ್ನೋದು ನಮ್ಮಲ್ಲಿ ಆಗುತ್ತೆ.
ಈ ತತ್ವವನ್ನು ಅರಿತಿದ್ದ ಬ್ರಿಟಿಷರು ಭಾರತದಲ್ಲಿ ವಿದ್ಯಾಭ್ಯಾಸ ಕ್ರಮವನ್ನು ರೂಪಿಸುವಾಗ ಭಾರತದಲ್ಲಿ ಎಲ್ಲಾ ವಿಧದಲ್ಲಿ ಇಂಗ್ಲಿಷ್ ಅನುಕರಣೆ ಶ್ರೇಷ್ಠ ಎಂಬ ಭಾವರುವಂತೆ ಸದಾಕಾಲವು ಗುಲಾಮರಂತೆ ಬಾಳುವ ವಿದ್ಯಾಭ್ಯಾಸವನ್ನು ಪ್ರಚಾರಕ್ಕೆ ತಂದರು. ಆಗಿನ ಕಾಲದಲ್ಲಿ ಭಾರತೀಯರಿಗೆ ಇಂಗ್ಲಿಷ್ ಭಾಷೆಯನ್ನು ಅವರು ಇದು ಮಾಡಿದ್ರು. ಆದರೆ ಇಂಗ್ಲಿಷ್ ಭಾಷೆಯಿಂದ ಏನಾಗುತ್ತೆ ಅಂದ್ರೆ ಅವರ ನಾಗರಿಕತೆಯನ್ನೇ ಅವರು ಪ್ರಚಾರ ಮಾಡಕ್ಕೆ, ಆದರೆ ನಮ್ಮ ನಾಗರಿಕತೆ ಸಂಸ್ಕಾರವನ್ನು ತಿಳಿಯಲಿಕ್ಕೆ ಅವರು ಸಹಾಯ ಮಾಡ್ತಿರಲಿಲ್ಲ. ಭಾರತೀಯ ವಿದ್ಯಾವಂತರು ಸ್ವದೇಶ ಪ್ರೇಮ ಅಂದ್ರೆ ನಮ್ಮ ಎಜುಕೇಶನ್ ಅಂದ್ರೆ ಸ್ವದೇಶ ಪ್ರೇಮ ಅಂದ್ರೆ ಪ್ಯಾಟ್ರಿಯಸಮ್, ಸಂಸ್ಕೃತವೇ ಗೌರವ ಮೊದಲಾದ ಭಾವನೆಗಳನ್ನು ಮಾಡ್ತಿದ್ದರು. ಅವರ ಜೀವನದ ಗುರಿ ಇಂಗ್ಲಿಷ್ ಅನುಕರಣೀಯ ಆಗಿತ್ತು. ಬೆಸೆಂಟರು ಇದನ್ನು ಬದಲಾಯಿಸಲು ದೃಢ ಸಂಕಲ್ಪ ಮಾಡಿದರು. ಆಗಿನ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ವ್ಯಾಮೋಹ ಇತ್ತು. ಸಂಸ್ಕಾರ, ಸಂಸ್ಕೃತಿ, ನಾಗರಿಕತೆ, ಆಧ್ಯಾತ್ಮಿಕತೆ ಇವೆಲ್ಲ ವಿಕಾಸದ ಆಗದಂತೆ ಇರ್ತಾ ಇದ್ದವು. ಆದರೆ ಬೆಸೆಂಟರು ಈ ರೀತಿಯಾದ ವಿದ್ಯಾಭ್ಯಾಸವನ್ನು ಮಾರ್ಪಾಟ್ ಮಾಡಲು ಎತ್ತಿದ್ರು. ವಿದ್ಯಾಭ್ಯಾಸ ಕ್ರಮದಲ್ಲಿ ಭಾರತೀಕರಣ ಜಾರಿಗೆ ತಂದರು. ಭಾರತೀಕರಣ ಎಂದರೆ ಭಾರತೀಯ ಸಂಸ್ಕೃತಿ ಮೌಲ್ಯಗಳ ಆಧಾರದ ಮೇಲೆ ರಚಿತವಾದ ವಿದ್ಯಾ ಪದ್ಧತಿ. ಬೆಸೆಂಟರು ಭಾರತ ದೇಶ ಉನ್ನತ ಬೇಕಾದರೆ ಇಲ್ಲಿ ಅಧ್ಯಾತ್ಮ ಜೀವನ ಬಲಗೊಳ್ಳಬೇಕು ಅಂತ ಹೇಳಿದ್ರೆ, ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ಹ್ಯುಮ್ಯಾನಿಟಿ ಅಂದ್ರೆ ಡಿವಿನಿಟಿ, ದೈವಿ ಗುಣಗಳು ಬೆಳೆಯೋಕೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಂಸ್ಕಾರ ಬೆಳೆಯಕ್ಕೆ ತುಂಬಾ ಆದ್ಯತೆ ಕೊಟ್ಟರು. ಮಕ್ಕಳ ಮನಸ್ಸಲ್ಲಿ ಭಾರತದ ಆದರ್ಶಗಳನ್ನು ಬಿತ್ತಬೇಕು ಎಂದು ಹೊಂದಿದ್ದರು. 1898ರಲ್ಲಿ ವಾರಣಾಸಿಯಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ನೋಡಿ, ಈಗಿನ ಕಾಲದಲ್ಲೇ ಒಂದು ವಿದ್ಯಾಭ್ಯಾಸ ಸ್ಥಾಪನೆ ಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದ್ರೆ 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನ ಆನಿ ಬೆಸೆಂಟ್ ಸ್ಥಾಪನೆ ಮಾಡಿದ್ರು. ಆದರೆ ಡಾಕ್ಟರ್ ಭಗವಾನದಾಸರು, ಜ್ಞಾನೇಂದ್ರನಾಥ ಚಕ್ರವರ್ತಿ, ಡಾಕ್ಟರ್ ಅರುಂಡೇಲ್ ಮುಂತಾದವರು ಸಹ ಅರ್ಪಣಾ ಬುದ್ಧಿ, ನೋಡಿ ಒಂದು ಚಾರಿಟೇಬಲ್ ಅಂತ ಇರ್ತೀವಿ. ನೋಡಿ ಏನಾಗುತ್ತೆ ಅಂದ್ರೆ ಸಂಸ್ಕಾರ ಅಂತ ಹೇಳ್ತೀವಿ, ಸೇವೆ ಮನೋಭಾವನೆ ಅಂತ ಹೇಳ್ತೀವಿ. ಇವಾಗ ನೋಡಿ ಏನಾಗುತ್ತೆ ಅಂದ್ರೆ ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಕ್ ಟುಗೆದರ್ ಅಂತದೆ. ಒಂದೇ ರೀತಿ ರೆಕ್ಕೆಗಳೆಲ್ಲ ಹಕ್ಕಿಗಳು ಒಂದೇ ಜಾಗದಲ್ಲಿ ಸೇರುತ್ತೆ. ಕೋಳಿ ಜೊತೆ ಕೋಳಿ ಸೇರುತ್ತೆ, ಕಾಗೆ ಜೊತೆ ಕಾಗೆ ಸೇರುತ್ತೆ. ನೋಡಿ, ಬೆಸೆಂಟಮ್ಮನವರಿಗೆ ಆಗಿನ ಕಾಲದಲ್ಲಿ ವಾರಣಾಸಿಯಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಸ್ಥಾಪನೆ ಮಾಡೋಕೆ ತುಂಬಾ ಮುಖ್ಯವಾದವರು ಅಂದ್ರೆ ಭಗವಾನ್ ದಾಸರು, ಜ್ಞಾನೇಂದ್ರನಾಥ ಚಕ್ರವರ್ತಿ, ಅರುಂಡೇಲ್ ಮುಂತಾದವರು ಅರ್ಪಣಾ ಬುದ್ಧಿಯಿಂದ. ಇವಾಗ ಏನಾಗುತ್ತೆ ಅಂದ್ರೆ ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ಒಬ್ಬರ ಜೊತೆ ಇನ್ನೊಬ್ರು ಅದರಿಂದ ನನಗೇನ್ ಲಾಭ ಅಂದ್ರೆ ವಾಟ್ ಆರ್ ದಿ ಬೆನಿಫಿಟ್ಸ್ ಐ ಆಮ್ ಗೆಟಿಂಗ್ ಇಫ್ ಯು ಜಾಯಿನ್ ವಿತ್ ಯುವರ್ ಬಿಸ್ನೆಸ್, ನಿನ್ನ ಜೊತೆ ನಾನೊಂದು ಪಾರ್ಟ್ನರ್ ಆಗ್ತೀನಿ, ನನಗೇನು. ಆದರೆ ಅರ್ಪಣಾ ಬುದ್ಧಿ, ಯಾವುದೇ ಸಂಬಳವಿಲ್ಲದೆ ಸಂಬಳವೇ ಸೇವೆ ಸಲ್ಲಿಸಿದರು. ಅಮೆರಿಕ ದೇಶದಿಂದ ಬಂದಿದ್ದ ಡಾಕ್ಟರ್ ರಿಚರ್ಡ್ಸನ್ ಇದರ ಮೊದಲ ಪ್ರಿನ್ಸಿಪಲ್. ಆಗಿನ ಕಾಲದಲ್ಲಿ ಅಮೆರಿಕದಿಂದ ಬಂದ ರಿಚರ್ಡ್ಸನ್ ಅವರು ಪ್ರಿನ್ಸಿಪಾಲ್ ಆದರು. ಈ ರೀತಿ ಶ್ರೀಮತಿ ಬೆಸೆಂಟರ್ ಆಗಿನ ಮೇಧಾವಿಗಳನ್ನು ಒಂದುಗೂಡಿಸಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಅಲ್ಲದೆ ಭಾರತೀಯ ಸಂಸ್ಕೃತಿ ಆದರ್ಶಗಳನ್ನು ಮತ್ತು ಭಾರತದ ಧರ್ಮವನ್ನು ಅಲ್ಲಿ ಕಡ್ಡಾಯವಾಗಿ ಕಳಿಸುತ್ತಿದ್ದರು. ಇದಕ್ಕಾಗಿ ಡಾಕ್ಟರ್ ಭಗವಾನ್ ದಾಸರೊಡನೆ ಸೇರಿ ಸನಾತನ ಧರ್ಮ ಎನ್ನುವ ಪಠ್ಯವಸ್ತುವನ್ನು ಸಹ ಪ್ರಕಟಣೆ ಮಾಡಿದರು. ಅವರು ಭಗವಾನ್ ದಾಸರ ಜೊತೆಗೆ ಸೇರಿ ಸನಾತನ ಧರ್ಮ ಅಂತ ಅದನ್ನು ಪ್ರಿಂಟ್ ಅಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಮಾಜ ಸೇವೆಯಲ್ಲಿ ತರಬೇತಿ ಸಹ ಕೊಡಲಾಗಿತ್ತು. ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಸರ್ವಿಸ್ ಅದನ್ನು ಟ್ರೈನಿಂಗ್ ಕೊಡ್ತಾರೆ. ಈ ಸಂಸ್ಥೆಗೆ ಬೆಸೆಂಟರು ತಮ್ಮ ಮನೋಧನವನ್ನು ಧಾರಾಳವಾಗಿ ಕೊಟ್ಟು, ಒಂದು ಸಂಸ್ಥೆ ನಡೆಯಬೇಕಾದ್ರೆ ಆರ್ಥಿಕತೆ ತುಂಬಾ ಮುಖ್ಯ. ಆದರೆ ಆನಿ ಬೆಸೆಂಟ್ ಅದಕ್ಕೆ ಸಹಾಯ ಮಾಡಿದ್ರು. ಈ ವಿದ್ಯಾ ಸಮಸ್ಯೆಯು 1910ರಲ್ಲಿ ಮದನ ಮೋಹನ ಮಾಳವೀಯರು ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಬಿಡಿದ್ರು. ಅದನ್ನ ಸೆಂಟ್ರಲ್ ಹಿಂದೂ ಕಾಲೇಜಿನ ಮದನ್ ಮೋಹನ ಮಾಳವೀಯರು ಅದನ್ನ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ. ಅದೇ ಇಂದು ಕಾಶಿಯಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯ. ನಮಗೆ ಮೈಸೂರು ಯೂನಿವರ್ಸಿಟಿ ಅಂತ ಮೊದಲಿತ್ತು, ತಿರುಗಿ ಬೆಂಗಳೂರು ಯೂನಿವರ್ಸಿಟಿ ಇದೆ. ಅದೇ ರೀತಿ ಮೊದಲನೇರು ನಮಗೆ ತಿಳಿದ ಮಟ್ಟಿಗೆ ಮೈಸೂರು. ಅದೇ ರೀತಿ ವಾರಣಾಸಿಯಲ್ಲಿ ಇವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಸ್ಥಾಪನೆ ಮಾಡಕ್ಕೆ ಆನಿ ಬೆಸೆಂಟೇ ಕಾರಣ ಆಗ್ತಾರೆ. ಇದರ ಜೊತೆಯಲ್ಲಿ ಬಾಲಕಿಯರ ಶಾಲೆಯೊಂದನ್ನು ಸ್ಥಾಪಿಸಿದರು. ಅದೇ ರೀತಿ ಹೆಣ್ಣು ಮಕ್ಕಳಿಗಾಗಿ ಒಂದು ಸ್ಕೂಲನ್ನು ಮಾಡ್ತಾರೆ. ಅದು ಇಂದು ಸಹ
ಹೆಣ್ಣು ಮಕ್ಕಳ ಕಾಲೇಜಾಗಿ ಕಾಶಿಯಲ್ಲಿದೆ. ನೋಡಿ, ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದರು. ಕಾಲೇಜ್ ನ್ಯಾಷನಲ್ ಕಾಲೇಜ್ ಬೆಂಗಳೂರಿನಲ್ಲಿ ಸ್ಥಾಪಿತಕ್ಕೋದ್ರೆ ಬಂದಿದೆ. ಬೆಂಗಳೂರಿನಲ್ಲಿ ಒಂದು ಫೇಮಸ್ ಕಾಲೇಜ್ ಇದೆ. ಆ ನ್ಯಾಷನಲ್ ಕಾಲೇಜ್ ಸ್ಥಾಪನೆಗೂ ಆನಿ ಬೆಸೆಂಟ್ ಕಾರಣ ಅಂತ ಹೇಳ್ತಾರೆ. 1921ರಲ್ಲಿ ಯೂನಿವರ್ಸಿಟಿ ಆನಿ ಬೆಸೆಂಟರಿಗೆ ಡಾಕ್ಟರ್ ಆಫ್ ಆನರ್ಸ್ ಎಂದ ಪದವಿಯನ್ನು ಕೊಡ್ತಾರೆ. 1921ರಲ್ಲಿ ಹಿಂದೂ ಯೂನಿವರ್ಸಿಟಿ ಅವರು ಇವರಿಗೆ ಡಾಕ್ಟರ್ ಆಫ್ ಆನರ್ಸ್ ಅಂತ ಪದವಿ ಕೊಡ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶ್ರೀಮತಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಎಜುಕೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ, ಅದ್ರ ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಥಿಯೋಸಾಫಿಕಲ್ ಎಜುಕೇಶನ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿಸಿ, ಭಾರತದ ಒಂದರಲ್ಲೇ ಅಲ್ಲದೆ ಸ್ಕಾಟ್ಲೆಂಡ್, ಸ್ಪೈನ್ ಮುಂತಾದ ದೇಶಗಳಲ್ಲಿ, ನಮ್ಮ ಭಾರತದಲ್ಲೇ ಒಂದೇ ಅಲ್ಲ, ಇವಾಗ ಕೂಡ ಮದನಪಲ್ಲಿ ಎಷ್ಟೋ ಇದೆ, ತಮಿಳ್ನಾಡಲ್ಲಿ ಅಡಿಯಾರಲ್ಲಿದೆ, ಎಷ್ಟು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಸ್ಕಾಟ್ಲೆಂಡ್, ಸ್ಪೈನ್ ಸಹ ಮಕ್ಕಳಿಗೆ ನೀತಿ ಶಿಕ್ಷಣ, ಮಾರಲ್ ಎಜುಕೇಶನ್, ವಿದ್ಯಾಭ್ಯಾಸ ನಿಜವಾದ ಜ್ಞಾನ ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ಅಂತೀವಿ, ಅದನ್ನು ಕೊಡ್ತಾರೆ. ಸಮಾಜ ಸೇವೆಗಳು, ಸೋಷಿಯಲ್ ಸರ್ವಿಸ್ ಮೂಲಕ ಬದುಕಲು ಸಹಾಯವಾಗುವಂತೆ ಇದರಿಂದ ಏನಾಗುತ್ತೆ ಅಂದ್ರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಆ ರೀತಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಸಮಾಜ ಸೇವಕರಾಗಿ ಅವ್ರನ್ನ ದುಡಿಸ್ತಾರೆ. ಪ್ರಜೆಗಳು ಅಂದ್ರೆ ಒಂದು ದೇಶದ ಅಭಿಮಾನವಾಗಿ ಮಾಡ್ತಾರೆ. 1915ರ ವೇಳೆಗೆ ಭಾರತದಲ್ಲಿ ಸುಮಾರು 30 ವಿದ್ಯಾಸಂಸ್ಥೆಗಳು ಈ ಸಂಸ್ಥೆಯಿಂದ ನಡೆಯಲ್ಪಟ್ಟು, ಹಾಗಾದ್ರೆ ಅವರು ಮೋರ್ ದೆನ್ ಎಸ್ಟಾಬ್ಲಿಷ್ 30 ಎಜುಕೇಶನಲ್ ಸ್ಕೂಲ್ಸ್. ಶ್ರೀಮತಿ ಬೆಸೆಂಟರು ದಲಿತರಿಗಾಗಿ ವಿದ್ಯಾಸಂಸ್ಥೆ, ಆಗಿನ ಕಾಲದಲ್ಲಿ ಅನ್ಟಚಬಲ್ಸ್ ಅಂತ ಇದ್ವಿ, ಹರಿಜನರು ಅಂತಾರೆ, ಅವರಿಗೆ ಯಾವ ರೀತಿಯೂ ಸ್ಥಾನಮಾನ ಆದರೂ ಇವರು ಚೆನ್ನೈಯಲ್ಲಾಗಲಿ ಅಡಿಯಾರಾಗಲಿ ತುಂಬಾ ಅವರಿಗಾಗಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸ ಅಲ್ಲದೆ ಭಾರತದ ಅಧ್ಯಾತ್ಮ ವಿಚಾರದಲ್ಲಿ ಆಗಿನ ಭಾರತೀಯರಿಗಿದ್ದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ತಾವೇ ಸ್ವತಃ ಅವುಗಳನ್ನು ಅಭ್ಯಾಸ ಮಾಡಿ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದರು. ಅಂದ್ರೆ ನಮ್ಮ ಧರ್ಮದಲ್ಲಿ ನಮಗೊಂದು ಮೂಢನಂಬಿಕೆ ಇದನ್ನೆಲ್ಲ ಅವರು ತೊಲಗಿಸಿ ನಮ್ಮ ಧರ್ಮದ ವಿಶೇಷಗಳನ್ನು ತಿಳಿಸ್ತಾ ಇದ್ರು. ಆ ಕಾಲದಲ್ಲಿ ತುಂಬಾ ಆಚಾರವಾಗಿದ್ದವರು ಸಹ ಈಕೆಯನ್ನು ಶ್ವೇತ ಸರಸ್ವತಿಯಷ್ಟೇ ಎಂದು ಕರೆಯುವಷ್ಟರಲ್ಲಿ ಮಟ್ಟಿಗೆ ಭಾರತೀಕರಣಗೊಂಡಿದ್ದರು. ಈ ರೀತಿ ಬೆಸೆಂಟರು ಭಾರತೀಯ ಬದಲಾವಣೆಗೆ ಬಹಳಷ್ಟು, ಅಂದ್ರೆ ನಮ್ಮ ಭಾರತದಲ್ಲಿ ಎಜುಕೇಶನ್ ಬಗ್ಗೆ, ಸಮಾಜ ಸುಧಾರಣೆ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಇವೆಲ್ಲ ತುಂಬಾನೇ ಮೂಢನಂಬಿಕೆಗಳ ಬಗ್ಗೆ, ಸಂಸ್ಕೃತದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಸಂಸ್ಕೃತದ ಬಗ್ಗೆ, ಆಚಾರದ ಬಗ್ಗೆ ತುಂಬಾನೇ ನಮಗೆ ಸೇವೆ ಮಾಡಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇತ್ತೋ ಅದಕ್ಕಾಗಿ ಹೋರಾಡ್ತಾ ಇದ್ರು. ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ಎಲ್ಲಾದ್ರೂ ಜಗಳ ಆಗ್ತಾ ಇದ್ರೆ, ಒಂದು ತೊಂದರೆ ಆಗ್ತಾ ಇದ್ರೆ ಅಂದ್ರೆ ಪೇಪರಲ್ಲಿ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ತಾರೆ, ವೈರಲ್ ಅಂತ ಆಗ್ತಾರೆ. ಅದು ಎಲ್ಲ ವಾಟ್ಸಪ್ ಅಲ್ಲಿ ಸಹಾಯ ಮಾಡೋದಿಲ್ಲ, ಜಗಳ ಬಿಡಿಸೋದಿಲ್ಲ, ಅವ್ನಿಗೆ ಹಾಸ್ಪಿಟಲ್ ಮಾಡೋದಿಲ್ಲ. ಇದು ನಮ್ಮ ನಾಗರಿಕತೆ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಯಾವ ಮೂಲೆ ಇಲ್ಲಿ ಇದ್ರು, ಯಾರಿಗೂ ಶೋಷಣೆ ಆದರೂ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದ್ದರು ಆನಿ ಬೆಸೆಂಟ್ ಅವರು. ಲಂಡನ್ ಇದ್ದ ಕಾಲದಲ್ಲಿ ಸಹ ಎಲ್ಲಿ ಶೋಷಣೆ ಇದೆಯೋ ಅಲ್ಲಿ ಅನ್ಯಾಯದವುಗಳು ತಮ್ಮ ಲೇಖನಗಳ ಮೂಲಕ, ಭಾಷಣಗಳ ಮೂಲಕ ಖಂಡಿಸಿ ಜನಪ್ರಿಯ ರೂಪಿಸಿ ಅನ್ಯಾಯವನ್ನು ಸಡಿಸುತ್ತಿದ್ದರು. ನೋಡಿ, ಒಂದು ವಿಷಯ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಒಂದೇ ಲೇಖನಗಳು, ಭಾಷಣ ಮೂಲಕ ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ರು. ಮತೀಯ ಮೌಢ್ಯಗಳ ವಿರುದ್ಧ ಹೋರಾಡಿದ್ದೆ ಅಲ್ಲದೆ ಚಿಕ್ಕ ಮಕ್ಕಳು ನೋಡಿ ಏನಾಗುತ್ತೆ ಅಂದ್ರೆ ಚೈಲ್ಡ್ ಲೇಬರ್ ಅಂತ ಒಂದಿದೆ. ಇವಾಗ ಏನಾಗುತ್ತೆ ಅಂದ್ರೆ ಇವತ್ತಿನ ಪೇಪರಲ್ಲಿ ಇದಂದ್ರೆ, ಇದು ಬಳ್ಳಾರಿ ಕಡೆ ಏನಾಗುತ್ತೆ ಅಂದ್ರೆ ದೀಪಾವಳಿಗೆ ರಜಾ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ, ತುಂಬಾ ರಜಾ ಕೊಡ್ತಾರೆ. ದೀಪಾವಳಿ ಆದ್ರೂ ಮಕ್ಕಳು ಬರ್ತಾ ಇಲ್ವಂತೆ. ದೀಪಾವಳಿ ಮಕ್ಕಳು ಯಾರು ಬರ್ತಾರೆ ಅಂದ್ರೆ, ಅವರು ಆ ಕಡೆ ಎಲ್ಲ ಕಾಟನ್ ಪ್ಲಾಂಟ್ಸ್ ಇದೆಯಂತೆ, ಹತ್ತಿ ಬಿಡ್ಸೋಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಮಕ್ಕಳಿಗೆ ಕೂಲಿ ಕಮ್ಮಿ ಕೊಡ್ತಾರೆ. ಅದರಿಂದ ಆ ಕಾಲದಲ್ಲಿ ಆನಿ ಬೆಸೆಂಟರು ಮಕ್ಕಳಿಗೆ ಕಾರ್ಮಿಕ ಇದನ್ನ ಹೋರಾಡಿದ್ರು. ಅವ್ರು ಹೇಳ್ತಾರೆ, ಅಲ್ಲದೆ ಚಿಕ್ಕ ಮಕ್ಕಳು ಕೆಲಸ ಮಾಡುತ್ತಿದ್ದ ಕಾಲಾವಧಿಯನ್ನು
ಕಡಿಮೆ ಮಾಡಿಸಲು ಹೋರಾಡಿ, ಅಂದ್ರೆ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತೀವಿ, ಒಂದು 10 ರೂಪಾಯಿ 2 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡ್ತಾ ಇದ್ರು. ಇವಾಗ ನೋಡಿ, ಕೆಲವುದಾದ್ರೆ ಪಟಾಕಿಗೆ ದೀಪಾವಳಿಗಳು ಏನ್ ಮಾಡ್ತಂದ್ರೆ ಸಾಕಷ್ಟು ಪಟಾಕಿಗಳು ಬರೋದು ಶಿವಕಾಶಿ ಅಂತ ಮದುರೆಯಿಂದ ಬರುತ್ತೆ. ಅದರಲ್ಲಿ ಬಹಳಷ್ಟು ಕಾರ್ಮಿಕರು ಚಿಕ್ಕ ಮಕ್ಕಳು ಇರ್ತಾರೆ. ಆದ್ರಿಂದ ಕಾರ್ಮಿಕರು ಮಕ್ಕಳು ಮಾಡಿರೋ ಪಟಾಕಿನ ಕೊಂಡ್ಕೋಬೇಡಿ ಅಂತ ಸರ್ಕಾರ ಹೇಳುತ್ತೆ. ಅಷ್ಟೇ ಅಲ್ಲದೆ ಬಡ ಮಕ್ಕಳಿಗೆ ಉಚಿತ ಪುಸ್ತಕ, ಊಟ, ವಿದ್ಯಾಸೌಕರ್ಯವನ್ನು ಮಾಡಿಕೊಡಲು ಸಮಪಷ್ಟರು. ನೋಡಿ ಎಷ್ಟು ಅಂದ್ರೆ ಬಡ ಮಕ್ಕಳಿಗೆ ಫ್ರೀ ಬುಕ್ಸ್ ಕೊಡ್ತಾರೆ, ಅನುಕೂಲ ಮಾಡಿಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ. ಕಡಿಮೆ ಕೂಲಿ ಕೊಟ್ಟು ತಯಾರಿಸಿದ ವಸ್ತುಗಳನ್ನು ಕೊಳ್ಳುವುದು ಪಾಪ ಎನ್ನುವ ಭಾವನೆಯನ್ನು ಮೂಡಿಸಿದರು. ಭಾರತಕ್ಕೆ ಬಂದಾಗ ಮೊದಲು ತಾವು ಸುಧಾರಣೆ ಹೊಂದಿದರು. ತಾವು ಭಾರತದ ಪುತ್ರಿ ಎಂದ ಭಾವನೆ ಹೊಂದಿ ಇಲ್ಲಿ ಸಂಸ್ಕೃತಿ ಧರ್ಮಗಳ ಅಧ್ಯಯನವನ್ನು ನಡೆಸಿದರು. ಅಂದ್ರೆ ಅವ್ರು ಯಾವ ರೀತಿ ಇದ್ರು ಅಂದ್ರೆ ನಮ್ಮ ಭಾರತೀಯರಾಗೇ ದುಡಿದು ನಮ್ಮ ಸಂಸ್ಕೃತಿ ಸಂಸ್ಕಾರ ಅರ್ಥ ಮಾಡ್ಕೊಂಡ್ರು. ಭಗವದ್ಗೀತೆಯನ್ನು ಶ್ರೀ ಭಗವಾನ್ ದಾಸರ ಸಹಕಾರದಂಗೆ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದರು. ಭಾರತದ ಅಧ್ಯಾತ್ಮ ತತ್ವಗಳನ್ನು ಅಂತರಾತ್ಮನ ಅರ್ಥ ಆಕೆಯ ಭಾರತೀಯ ಗೌರವವು ಸ್ವಾಭಾವಿಕವಾಗಿ ದೊರೆಯಿತು. ಆಮೇಲೆ ಇನ್ನೊಂದೇ ವಿಷಯ ಹೇಳಿದ್ರೆ ಅವರು ಅಂದ್ರೆ ಸಮಾಜ ಸುಧಾಕರರು ಅಂದ್ರೆ ಬಾಲ್ಯ ವಿವಾಹ ಅಂದ್ರೆ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರು. ಅದನ್ನ ಬಾಲ್ಯ ವಿವಾಹ ಪದ್ಧತಿ ರೂಢಿಯಲ್ಲಿ ಆ ಕಾಲದಲ್ಲಿ ಬೆಸೆಂಟರು ಹಿರಿಯರನ್ನು ವಿದ್ಯಾವಂತರು ಮತ್ತು ಅನೇಕ ನಾಯಕರು ಒಂದುಗೂಡಿಸಿ ಮುಂದಾಳುಗಳು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯು ಭಾರತೀಯ ಮೂಢನಂಬಿಕೆಗಳ ವಿರುದ್ಧ ಪ್ರಚಾರ ಮಾಡಬೇಕಾಗಿತ್ತು. ಅಲ್ಲದೆ ತಾನು ಮನೆಯಲ್ಲಿರುವ ಅಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡುವುದರಿಂದ ಪ್ರಮಾಣ ಮಾಡಬೇಕಾಗಿತ್ತು. ಏನ್ ಮಾಡ್ತಾ ಇದ್ರು ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ಆಮೇಲೆ ಬಾಲ್ಯ ವಿವಾಹವನ್ನು ವಿರೋಧ, ಈ ರೀತಿ ಹಿರಿಯರಲ್ಲಿ ಬಾಲ್ಯ ವಿವಾಹ ಪದ್ಧತಿಗೆ ವಿರೋಧವನ್ನು ಬೆಳೆಸಿದರು. ಅಲ್ಲದೆ ಯುವಕರಲ್ಲಿ ಇದನ್ನು ಮೂಡಿಸಲು ಮೊದಲನೆಯಾಗಿ ತಮ್ಮ ವಿದ್ಯಾಸಂಸ್ಥೆ ಮದುವೆ ಆದವರಿಗೆ ವಿದ್ಯಾರ್ಥಿ ಸೇರಲು ಅವಕಾಶ. ಆದರೆ ಅವ್ರ ವಿದ್ಯಾಸಂಸ್ಥೆ ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮದುವೆ ಆಗಿದ್ರೆ ಅವ್ರನ್ನ ವಿದ್ಯಾಸಂಸ್ಥೆ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ತಾವು ಮದುವೆ ಆಗುವುದಿಲ್ಲ ಎಂದು ಬಾಲಕರಿಂದ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಿದರು. ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಪುಸ್ತಕಗಳನ್ನು ಅಲ್ಲದೆ ಪುರಾತನ ಗ್ರಂಥ ಸಹಿತ ಅವುಗಳು ಪುನಃ ಜನಪ್ರಿಯವಾಗಂತ ಮಾಡಿದರು. ನಮ್ಮ ಧರ್ಮದಲ್ಲಿ ಸನಾತನ ಧರ್ಮ ಎಷ್ಟು ಪುಸ್ತಕಗಳು ಅದನ್ನ ಸುಲಭ ಬಳಿಯಲ್ಲಿ ಪ್ರಕಾಶವನ್ನ ಮಾಡಿ ಕೊಡ್ತಾ ಇದ್ರು. ಈಗಲೂ ಸಹ ಅಡಿಯಾರಿನಲ್ಲಿ ಅವರ ಕಾಲದಲ್ಲಿ ಸೇಕರಿಸಲಾದ ಸಹಸ್ರಾರು ಓಲೆಗರಿ ಪುಸ್ತಕಗಳು ಸಹ ಪಂಡಿತರ ಅವಗಾಹನೆಗೆ ಕಾದು ಕುಳಿತಿದೆ. ಇವಾಗ ನೋಡಿ, ಅಡಿಯಾರ್ ಲೈಬ್ರರಿಯಲ್ಲಿ ಹೋದ್ರೆ ಆ ಕಾಲದಲ್ಲಿ ಬರೆದಿದ್ದ ಓಲೆಗರಿಗಳು ಈಗಾನು ಇದೆ. ಅದೆಲ್ಲ ಆನಿ ಬೆಸೆಂಟ್ರು ಸಹಕಾರದ ಸಂಗ್ರಹಿಸಿ ಇಟ್ಟಿದ್ದಾರೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಾಗಿ ಕಾಮನ್ವೆಲ್ತ್ ಎಂಬ ವಾರಪತ್ರಿಕೆಯನ್ನು ನಡೆಸುತ್ತಿದ್ದರು. ಆಗಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಗಝೈನ್ ಅಂತ ಕಾಮನ್ವೆಲ್ತ್ ಅನ್ನೋ ಒಂದು ಮ್ಯಾಗಝೈನ್ ಪ್ರಕಟಣೆ ಮಾಡ್ತದೆ. ಭಾರತದ ಯುವ ಜನಾಂಗದ ಹಿತರಕ್ಷಣೆಗೆ ತನ್ನ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದರು. ಅಂದ್ರೆ ಅವರ ರಾಜಕೀಯ ಯಾಕೆ ಬಂದ್ರು ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗ ಸರಿಯಾದ ಮಾರ್ಗದಲ್ಲಿ ಬರಬೇಕು ಅಂತ ಹೇಳಿದ್ರು. ಹಲವು ಬಾರಿ ಹೇಳಿಕೊಂಡಿದ್ದ ಯಂಗ್ ಮೆನ್ ಇಂಡಿಯನ್ ಅಸೋಸಿಯೇಷನ್ ಯುವಕರ ಭಾರತೀಯ ಎಂಬ ಸಂಸ್ಥೆಯನ್ನು ಉತ್ತಮ ಆದರ್ಶ ಎತ್ತಿಡಲು ಪ್ರಾರಂಭಿಸಿದರು. ವಿದ್ಯಾಭ್ಯಾಸವೇ ಅಲ್ಲದೆ ದಲಿತ ತಮ್ಮಂದರಿಗೆ ಬರೆಯುವಂತೆ ಮಾಡಲು ಪ್ರಯತ್ನ ಪಟ್ಟರು. ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೇ ತತ್ವವಾದ ವಿಶ್ವ ಸೋದರ ಭಾವನೆಗಳನ್ನು ಸದಾ ಶ್ರಮಿಸಿದರು. ಅಂದ್ರೆ ನಮ್ಮ ಫಸ್ಟ್ ಇದು ಧ್ಯೇಯ ಏನಾಗುತ್ತೆ ಅಂದ್ರೆ ಯೂನಿವರ್ಸಲ್ ಬ್ರದರ್ಹುಡ್ಗೆ ಅವ್ರು ತುಂಬಾ ಶ್ರಮ ಪಡ್ತಾರೆ. ಭಾರತದಲ್ಲಿ ಜಾತಿ ಪದ್ಧತಿಯ ವಿರುದ್ಧ ಹೋರಾಟವನ್ನು ನಡೆಸಿದರು. ಆಗಿನ ಕಾಲದಲ್ಲಿ ಮಹಿಳೆಯರ ವಿದ್ಯಾಭ್ಯಾಸಕ್ಕೂ ಯಾರೂ ಪ್ರೋತ್ಸಾಹ ಕೊಡೋದು. ಆಗಿನ ಕಾಲದಲ್ಲಿ 1966ರಲ್ಲಿ ಹೆಣ್ಣು ಮಕ್ಕಳನ್ನ ಹೈಸ್ಕೂಲ್ಗೆ ಕಳಿಸ್ತಾ ಇರ್ಲಿಲ್ಲ. 66ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಮುಂಚೆ ಇನ್ನ ಕಷ್ಟ ಆಯ್ತು. ಹೆಣ್ಮಕ್ಳು ಯಾರು ಹೈಸ್ಕೂಲ್ಗೆ ಸೇರಿಸ್ತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾರೆ. ಅಂತ ಕಾಲದಲ್ಲಿ ಇವರು ಮಹಿಳೆಯರಿಗಾಗಿ ಶಾಲೆಗಳನ್ನು ಸ್ಥಾಪಿಸಿದಲ್ಲದೆ ಅವರ ತಂದೆ ತಾಯಿಗಳನ್ನು ಒಪ್ಪಿಸಿ ಅನೇಕ ಮಂದಿ ಶಾಲೆಗೆ ಬರುವಂತೆ ನೋಡಿ ಹೆಣ್ಣು ಮಕ್ಕಳ ಒಂದು ಆದರ್ಶಕ್ಕೆ, ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ಹೋರಾಡಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶಾಲೆಗಳನ್ನು ಆನಿ ಬೆಸೆಂಟ್ ಅವರು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಇತ್ತು. ಅದಕ್ಕೆ ನೋಡಿ ಅಂತರ್ಜಾತೀಯ ವಿವಾಹಗಳು ಸಹ ಇವರು ಉತ್ತೇಜನ ಕೊಟ್ಟರು. ಶ್ರೀಮತಿ ರುಕ್ಮಿಣಿಯವರು ಅನ್ಯ ದೇಶೀಯರಾದ
ಅರಂಡೇಲ್ ಮದುವೆ ಆದಾಗ ಅವರೊಂದಿಗೆ ಇದ್ದು ಎಲ್ಲಾ ವಿರೋಧನ ಹೆಸರಿ ಅವರು ಸಹಕರಿಸಿದ್ರು. ಅರಂಡೇಲ್ಗೂ ರುಕ್ಮಿಣಿ ದೇವಿಗೆ ಇವರ ನೇತೃತ್ವದಲ್ಲಿ ಮದುವೆ ಆಯಿತು. ಆ ಕಾಲದಲ್ಲಿ ಸಮುದ್ರಯಾನ ಮಾಡುವುದು ಎಂದರೆ ಸಮುದ್ರದ ಮೇಲೆ ಪ್ರಯಾಣ ಮಾಡುವುದು ಭಾರತೀಯರಿಗೆ ಅಧರ್ಮವಾಗಿತ್ತು. ಆಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ವಿದೇಶಕ್ಕೆ ಹೋಗ್ಬಾರ್ದು, ವಿದೇಶಕ್ಕೆ ಹೋದ್ರೆ ಅವ್ರನ್ನ ಬಹಿಷ್ಕಾರ ಮಾಡ್ತಾ ಇದ್ರು. ಅದರ ವಿರುದ್ಧ ಹೋರಾಡಿ ಅವುಗಳನ್ನು ಬದಲಾಯಿಸಲು ಪ್ರಯತ್ನ ಪಟ್ಟರು. ಧನ ವ್ಯಕ್ತಿ ಆಸ್ತಿ ಅಲ್ಲ. ಅಂದ್ರೆ ಭಗವಂತ ನಮಗೆ ಐಶ್ವರ್ಯ ಕೊಟ್ಟಿರೋದು ನಮ್ಮೊಬ್ಬರಿಗೆ ಅಲ್ಲ, ಅದು ಸೇವೆಗಾಗಿ ಇರುವ ಸಾಧನ, ಅದು ಸೇವೆಗಾಗಿ ಇರುವುದ. ಅಂದ್ರೆ ನಮ್ಮಲ್ಲಿ ಐಶ್ವರ್ಯ ಆಗ್ಲಿ, ವಿದ್ಯಾಭ್ಯಾಸದಲ್ಲಿ ಅಧಿಕಾರಗಳು ಯಾವುದೇ ಕೊಟ್ಟದ್ದು ಭಗವಂತನ ಕರುಣೆ. ನೋಡಿ, ಪ್ರಕೃತಿಯಿಂದ ನಾವು ಕಲಿಬೇಕು ಸಾಕಷ್ಟು ವಿಷಯಗಳು. ನೋಡಿ, ಒಂದು ಮರ ನೋಡಿದ್ರೆ ಏನಾಗುತ್ತೆ, ಹೂವು ಕೊಡುತ್ತೆ, ಹಣ್ಣು ಕೊಡುತ್ತೆ. ಇಷ್ಟೆಲ್ಲ ಕೊಟ್ಟರು ಒಂದು ಹಣ್ಣು ಒಂದು ಹೂವು ಇಟ್ಕೊಳ್ಳುತ್ತೆ? ಯಾವುದು ಇಲ್ಲ. ನೋಡಿ ಇದರಿಂದ ಏನಾಗುತ್ತೆ ಅಂದ್ರೆ ಸಾಕ್ರಿಫೈಸ್ ಅಂದ್ರೆ ತ್ಯಾಗದ ಮನೋಭಾವನೆ ಬೇಕು. ಸಾಕ್ರಿಫೈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್. ಸೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಒಂದು ಮರದಿಂದ ನಾವು ಮರ ನೋಡ್ತೀವಿ, ಮರ ನಮ್ಗೆ ಎಷ್ಟು ಅನುಕೂಲ ಮಾಡುತ್ತೆ. ಗಾಳಿ ಕೊಡುತ್ತೆ, ಆಹಾರ ಕೊಡುತ್ತೆ, ಆಶ್ರಯ ಕೊಡುತ್ತೆ, ನೆರಳು ಕೊಡುತ್ತೆ. ಯಾವತ್ತಾದ್ರೂ ಯೋಚನೆ ಮಾಡ್ತೀವ? ಮಕರಂದ ಕೊಡುತ್ತೆ, ಪ್ರಕೃತಿಗೆ ಸೌಂದರ್ಯ ಕೊಡುತ್ತೆ, ಗಿಡ ಮರಗಳಿಂದ ಆಕ್ಸಿಜನ್ ಆಗುತ್ತೆ. ಅದರಿಂದ ಪ್ರಕೃತಿಯಿಂದ ಕಲಿಯೋದು ಅಂದ್ರೆ ತ್ಯಾಗದ ಮನೋಭಾವನೆ ಅಂತ ನೋಡಿ. ಧನ ಭಕ್ತಿಯ ಆಸ್ತಿ ಅಲ್ಲ, ಅದು ಸೇವೆಗಾಗಿರುವ ಸಾಧನ ಎಂದು ಭಾವಿಸುತ್ತಾರೋ ಅವರಿಗೆ ಧನದೇ ಕೊರತೆ ಇಲ್ಲ. ಅಂದ್ರೆ ನಮ್ಮಲ್ಲಿರೋ ಆಸ್ತಿ ಶೇಖರಣೆ ಅಲ್ಲ, ಇದು ಬಂದು ಭಗವಂತನ ಕೊಟ್ಟಿರೋದು ಇತರ ಸೇವೆ. ಆ ತರ ಮಾಡ್ತಾ ಬಂದ್ರೆ ಬರ್ತಾ ಇರುತ್ತೆ. ಅಂದ್ರೆ ಹೇಳ್ತಾರೆ, ಆನೆ ಬೆಸೆಂಟ್ ಅವರು ಇರೋ ದುಡ್ಡೆಲ್ಲ ದಾನ ಮಾಡ್ಬಿಡ್ತಾರೆ. ಗೊತ್ತಿಲ್ಲ ಎಷ್ಟೋ ಲಕ್ಷಾಂತರ ರೂಪಾಯಿ ಈಗ್ಲೂ ಸೇರ್ತಾ ಇದೆ. ಅದು ಅಂದ್ರೆ ಯಾವಾಗ ನಾವು ಸೇವೆ ಮನೋ ಬರುತ್ತೆ, ಒಂದು ಬಾವಿಯಲ್ಲಿ ನೀರು ತೆಗಿತಾ ಇದ್ರೆ ನೀರು ಉಗ್ತಾ ಇರುತ್ತೆ, ಅದನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ತಮ್ಮ ಜೀವನದಲ್ಲಿ ನಡೆಸುವುದು ಪ್ರಾರಂಭ ಜೀವನದಲ್ಲಿ ಅನೇಕ ರೀತಿ ಕಷ್ಟಪಟ್ಟಿದ್ರು. ಅಂದ್ರೆ ಅವ್ರಿಗೂ ಕಷ್ಟ ಇರ್ತಾ ಇತ್ತು, ತುಂಬಾ ಕಷ್ಟ ಪಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೊಲಿಗೆ ಮಾಡಿ ರಾತ್ರಿ ಹಗಲು ದುಡಿದು ಹೊಟ್ಟೆಗೆ ಸಾಲವಷ್ಟು ಸಂಪಾದಿಸಲು ಆಗದೆ ಕಷ್ಟಪಟ್ಟಿದ್ದ ಹಣೆಗೆ ಅಷ್ಟು ಕಷ್ಟಪಟ್ಟು ಅವರು ಹಣನ ಶೇಖರಣೆ ಮಾಡಿದ್ರು. ಬೆಸೆಂಟ್ರು ಸ್ವಂತ ಬರೆದ ಮುದ್ರಿಸಿದ ಪುಸ್ತಕಗಳ ಸಂಖ್ಯೆ 361. ನೋಡಿ, ಅವರು ಪ್ರಿಂಟ್ ಬರೆದಿರೋ ಸ್ವಂತ ಅಂದ್ರೆ ನಾವು ಯಾವುದೋ ಒಂದು ಕಾಪಿ ಮಾಡೋದಲ್ಲ. ಶಿ ಪಬ್ಲಿಷ್ಡ್ ಮೋರ್ ದೆನ್ 361 ಬುಕ್ಸ್. ಪತ್ರಿಕೆಗಳ ಸಂಖ್ಯೆ 18, ಮ್ಯಾಗಝೈನ್ಸ್ 18, ಇತರರೊಂದಿಗೆ ಸಹಕರಿಸಿದ ಬರೆದ ಗ್ರಂಥಗಳು 26. ಇದಲ್ಲದೆ ಬರೆದ ಲೇಖನಗಳು ಮಾಡಿದ ಭಾಷಣ ಲೆಕ್ಕಕ್ಕೆ ಸಿಗದಷ್ಟು. ಇವುಗಳಿಗೆ ಅನೇಕ ಅಪಾರವಾದ ಧನ ಒದಗುತ್ತಿತ್ತು. ಈ ಹಣವನ್ನು ಆಕೆ ಧಾರಾಳವಾಗಿ ಸಂಸ್ಥೆಗಳಿಗೆ ದಾನ ಮಾಡುತ್ತಿದ್ದರು. ತಾವೇ ಸ್ಥಾಪಿಸಿದ ಸೆಂಟ್ರಲ್ ಹಿಂದೂ ಕಾಲೇಜಿಗೆ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟರು. ಅಷ್ಟೆಲ್ಲ ಪತ್ರಿಕೆಗಳನ್ನು, ಮ್ಯಾಗಝೈನ್ಸ್ ಭಾಷಣ ಕೊಟ್ಟು ಬಂದಿರೋ ದುಡ್ಡನ್ನು ಈಗಿನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಆ ಸೆಂಟ್ರಲ್ ಹಿಂದೂ ಕಾಲೇಜಿಗೆ ಅವ್ರು ಕೊಡ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಗಾಗಿ 1908ರಲ್ಲಿ 81 ಎಕರೆ ಜಮೀನನ್ನು ಅಡಿಯಾರಲ್ಲಿ ಕೊಂಡರು. ಇವಾಗ ಒಂದು ಸೈಟ್ ಕೊಂಡ್ಕೊಳ್ಳೋದೇ ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಸೈಟ್ ಕಟ್ಟಿದ ಮೇಲೆ ಬಿಲ್ಡಿಂಗ್ ಕಟ್ಟೋದು ಇನ್ನ ಕಷ್ಟ ಆಗುತ್ತೆ. ಆದರೆ 1908ರಲ್ಲಿ 81 ಎಕರೆ ಜಮೀನನ್ನು ಅಡಿಯಾರಲ್ಲಿ ಕೊಂಡರು. ಅದಕ್ಕಾಗಿ ಬಂದ ಚಂದ 4,000. ಆದರೆ ಜಮೀನಿನ ರು 12,000 ಎಂದು ಕರೆದೇ ಉಳಿದ 8,000 ರೂಗಳನ್ನು ಬೆಸೆಂಟರೇ ಆಗಿತ್ತು. ಹೀಗೆ ತಾವು ಸಂಪಾದಿಸಿದ ಸ್ವತ್ತುಗಳನ್ನು ಸಂಘ ಸಂಸ್ಥೆಗಳಿಗೆ ನೀಡುತ್ತಿದ್ದರು. ನೋಡಿ, ಅವ್ರು ಸಂಪಾದಿಸಿದ ಹಣ ಅಲ್ಲ, ಸಂಘ ಸಂಸ್ಥೆಗಳು ಅಂದ್ರೆ ಸಮಾಜಕ್ಕಾಗಿ, ಸೇವೆಗಾಗಿ ಈ ರೀತಿ ಅವರು ಮಾಡ್ತಾ ಇದ್ರು. ತಮ್ಮ ಜೀವನದಲ್ಲಿ ಉಪಯೋಗದ ತಡ ಮಾಡುತ್ತಿಲ್ಲ. ಶ್ರೀಮಂತ ಬೆಸೆಂಟರ ಉದಾಹರಣೆ ಭಾವನೆಯಿಂದ ಕೆಲವು ಮೋಸ ಹೋಗುವ ಸಂಭವ ಬರುತ್ತಿತ್ತು. ಅದೇ ಒಂದು ವಿಷಯ ಅಂತಂದ್ರೆ, ಟೂ ಮಚ್ ಗುಡ್ನೆಸ್ ಇಸ್ ಟೂ ಮಚ್ ಬ್ಯಾಡ್ ಅಂತೀವಿ. ಟೂ ಮಚ್ ಗುಡ್ನೆಸ್ ಇಸ್ ಟೂ ಮಚ್ ಬ್ಯಾಡ್. ನಿಮ್ಮಲ್ಲಿ ಎಷ್ಟು ಒಳ್ಳೆತನ ಜಾಸ್ತಿ ಇದ್ರೆ ಅಷ್ಟೇ ಕೆಳಗಾಗುತ್ತೆ. ಅದರಿಂದ ಅವ್ರು ಹೇಳ್ತಾರೆ
ಒಮ್ಮೆ ಸೆಂಟ್ರಲ್ ಹಿಂದೂ ಕಾಲೇಜಿನ ಸಂಸ್ಕೃತ ಉಪಾಧ್ಯಾಯರ ತನ್ನ ಮಗುಗಳ ಮದುವೆಗೆಂದು ಕೂಡಿಸಿದ ಹಣ ಕಳವಾಗಿ ಹೋಯಿತು. ಅವರು ತುಂಬಾ ಪೇಚಿನಲ್ಲಿದ್ದರು. ಇದನ್ನು ಅರಿತ ಶ್ರೀಮಂತ ಬೆಸೆಂಟರು ಅವರಿಗೆ ಹಣವನ್ನು ತುಂಬಿಸಿಕೊಟ್ಟರು. ಆಮೇಲೆ ಅನೇಕರು ಸುಳ್ಳು ಕಾರಣಗಳೆಂದರೆ ಬಸ್ಸಿನಲ್ಲಿ ಕರೆವಾಯಿತು, ಊರಿಗೆ ಹೋಗಲು ಹಣ ಇಲ್ಲ, ಮನೆಯಲ್ಲಿ ಕಾಯಿಲೆ ಇದ್ದರು, ಔಷಧಿ ಹಣವೆಂದು ಸುಳ್ಳಿನ ಹಣವನ್ನು ಪಡೆಯುತ್ತಿದ್ದರು. ನೋಡಿ ಏನಾಗುತ್ತೆ ಅಂದ್ರೆ, ಬೆಸೆಂಟರು ಆ ಸೆಂಟ್ರಲ್ ಹಿಂದೂ ಕಾಲೇಜಲ್ಲಿ ಒಬ್ಬ ಸಂಸ್ಕೃತ ಪಂಡಿತ ಇರ್ತಾನೆ. ಆ ರೀತಿ ಅವನ ಮನೆಯಲ್ಲಿ ಎಷ್ಟೋ ದುಡ್ಡು ಇದ್ರೆ ಮದುವೆಗಾಗಿ ಯಾರೋ ತಗೊಂಡೋಗ್ತಾರೆ. ಆದ್ರೆ ಮೇಡಮ್ ಆನಿ ಬೆಸೆಂಟ್ ಅವ್ರು ಏನ್ ಮಾಡ್ತಾರೆ, ಸಂಗ್ರಹಿಸಿ ಕೊಡ್ತಾರೆ. ಅದನ್ನ ತಿಳಿದುಕೊಂಡು ಒಬ್ಬ ಮಂತ್ರಿ ಮಗ ಅಂದ್ಬಿಟ್ಟು ಸುಮ್ಮನೆ ಅವ್ರ ತಂದೆ ಕಾಯಿಲಿದೆ ಅಂತ ತಗೊಂಡೋಗಿ ಆ ಮಾರನೇ ದಿನ ಆನಿ ಬೆಸೆಂಟ್ ಅವ್ರ ಮನೆಗೆ ಇನ್ನೂ ದುಡ್ಡು ಕಳೆದಿದ್ದಾಗ ಅವ್ರ ತಾಯಿ ಏನು ಇಲ್ಲ, ನಮ್ಮ ಮಗ ಸುಳ್ಳು. ಆ ರೀತಿ ಎಷ್ಟೋ ಜನ ಆಕೆಯನ್ನ ಮೋಸ ಮಾಡ್ತಾ ಇದ್ರು. ಶ್ರೀಮಂತ ಬೆಸೆಂಟ್ರು ತಮ್ಮ ಎಳೆಯ ವಯಸ್ಸಿನಲ್ಲಿ ಸಮಾಜದ ಜನರ, ಪಶು ಪಕ್ಷಿಗಳ, ಮರಗಳ ಗಿಡಗಳ ಬಗ್ಗೆ ಆಸಕ್ತರಾಗಿದ್ರು. ನೋಡಿ ಏನಾಗುತ್ತೆ ಅಂದ್ರೆ, ಸಂಸ್ಕಾರ ಅನ್ನೋದು ಹುಟ್ಟಿನಿಂದಲೇ ಬರ್ಬೇಕಾಗುತ್ತೆ. ನೋಡಿ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೇಳ್ತಾರೆ ಪಶು ಪಕ್ಷಿಗಳ, ಮರಗಳ, ಗಿಡಗಳ ಬಗ್ಗೆ ಆಸಕ್ತರಾಗಿದ್ದರು. ಆದ್ರಿಂದ ಸ್ವಾಭಾವಿಕವಾಗಿಯೂ ಎಲ್ಲರಿಗೂ ಅವರಲ್ಲಿಗೆ ಪ್ರೇಮವಿತ್ತು. ಕರುಣೆ, ಸೌಹಾರ್ದ, ಅನುಕಂಪ ಅವರಲ್ಲಿ ಮೂಡಿತ್ತು. ಇದೊಂದೇ ಅಲ್ಲ ಅವ್ರು ಮಾಡಿರೋದು. ಒಬ್ಬೊಬ್ಬ ಮನುಷ್ಯನಿಗೂ, ಒಂದು ಗಿಡ ಮರಗಳಿಗೂ ಏನ್ ನೋಡ್ತಾರೆ, ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಲ್ಡ್ ಟೀಚರ್ ಅಂತ ಹೇಳ್ತೀವಿ. ಜಿಡ್ಡು ಕೃಷ್ಣಮೂರ್ತಿ ಅವ್ರ ಈಗಿನ ಇಷ್ಟು ಬೆಳೆಗೆ ಕಾರಣ ಆನಿ ಬೆಸೆಂಟ್. ಆನಿ ಬೆಸೆಂಟ್ ಇಲ್ಲ ಅಂದ್ರೆ ಆಗ್ತಾ ಇಲ್ಲ. ಆದ್ರಿಂದ ನೋಡಿ ಅವ್ರು ಎಷ್ಟು ಮಾಡ್ತಾರೆ ಅಂದ್ರೆ, ಅವರಲ್ಲೆಲ್ಲ ಒಂದು ಪ್ರಜ್ಞೆನ ಗುರ್ತಿಸಿ ನಮಗೆ ಕೊಡ್ತಾರೆ. ನೋಡಿ ನಿತ್ಯಾನಂದ ಕೃಷ್ಣಮೂರ್ತಿ ಇವರು ಮದನಪನೆಯಲ್ಲಿ ಜಿಡ್ಡು ನಾರಾಯಣ ಅವರ ಮಕ್ಕಳು. ಇವರೆಲ್ಲ ಅಡಗಿದ್ದ ಅಪಾರ ಶಕ್ತಿ ಶ್ರೀಮತಿ ಬೆಸೆಂಟರ ಗಮನಕ್ಕೆ ಬಂದಿತ್ತು. ಆ ಮಕ್ಕಳು ತಾವು ಓದಿಸುವುದಾಗಿ ತಿಳಿಸಿ ಅವರ ತಂದೆಯಿಂದ ಅವರನ್ನು ಪಡೆದು ಅವರ ಮೇಲ್ವಿಚಾರಣೆ ಮತ್ತು ತರಬೇತಿಯನ್ನು ಲೆಡ್ಬೀಟರಿಗೆ ವಹಿಸಿದರು. ಆದ್ರೆ ನಮ್ಮ ಒಂದು ಬೀಜ ಅಂತ ಹೇಳ್ತೀವಿ, ಆಲ್ದಮ್ ಬ್ಯಾನಿಯನ್ ಟ್ರೀ ಸೀಡ್ ಅಂತೀವಿ. ಅದರಲ್ಲಿ ಎಲ್ಲ ಇದೆ, ಮರ ಇದೆ, ಹೂವು ಇದೆ, ಎಲ್ಲ. ಅದಕ್ಕೆ ಭೂಮಿ ಬೇಕು, ನೀರು ಬೇಕು. ಈ ರೀತಿ ಇದ್ರ ಆನಿ ಬೆಸೆಂಟ್ ಏನ್ ಮಾಡ್ತಾರೆ ಅಂದ್ರೆ, ಇವರು ನಿತ್ಯಾನಂದ ಮಂದ ಕೃಷ್ಣಮೂರ್ತಿ ದತ್ತು ಪಡೆದು ವಿದ್ಯಾಭ್ಯಾಸ ಕೊಟ್ಟು ಲೆಡ್ಬೀಟರ್ ಸಹಕಾರದ ಪ್ರಜ್ಞೆ ಮಾಡೋ ವಿಶ್ವಗುರು ಸ್ಥಾನಕ್ಕೆ ಕೊಟ್ಟರು. ಅದರಿಂದ ಆನಿ ಬೆಸೆಂಟ್ ಕೊಟ್ಟಿರೋದು ಒಂದೊಂದು ವಿಷಯವು ನಮಗೆ ನಿಜವಾಗಲೂ ಅವಳು ಭಾರತದ ಒಂದು ಶ್ರೇಷ್ಠವಾದ, ಅದ್ಭುತವಾದ ಶಕ್ತಿ ಅಂತ ಹೇಳ್ಬೋದು. ಅವರ ಗುರು ಶಿಷ್ಯರ ಪರಂಪರೆ ಯಾವ ರೀತಿ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರಾಮ, ವಶಿಷ್ಠ, ಸಂದೀಪಿನಿ ಗುರುಗಳು, ಕೃಷ್ಣ ಬಲರಾಮ, ಆ ರೀತಿ ಬ್ಲಾವಟ್ಸಿ ಸಹಕಾರದೊಂದಿಗೆ ಅಧ್ಯಾತ್ಮ ಚಿಂತನೆಯಲ್ಲಿ ಪ್ರಪಂಚಕ್ಕಾಗಿ ಬೆಳಗಾಕಿ ಕೊಟ್ಟಿದ್ದರು. ಎಲ್ಲರಿಗೂ ಧನ್ಯವಾದಗಳು.